ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಆದರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥವರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥವರು, ರೈತ ಸಂಘದಲ್ಲಿ ಇರುವಂಥವರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸಿದಂಥವರು ಎಲ್ಲ ಗಣ್ಯರು ಕೂಡ ಇದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್. ನಮ್ಮೆಲ್ಲರ ಪರವಾಗಿ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನೀವು ಬಂದಿರುವಂಥದ್ದು ಈ ಕಾರ್ಯಕ್ರಮದ ಕಳೆಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗಣ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆಗಳನ್ನ ತೋರುವ ಮೂಲಕ ಗಣ್ಯರನ್ನ ಒಂದು ವೇದಿಕೆಗೆ ಆಹ್ವಾನವನ್ನ ಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತಹ ನಾಗಭೂಷಣ್ ರೆಡ್ಡಿ ಸರ್ ಅವರು ಈ ಒಂದು ವೇದಿಕೆಗೆ ಆಗಮಿಸಬೇಕು. ಹಿರಿಯರು ವೇದಿಕೆಯನ್ನು ಅಲಂಕರಿಸಬೇಕು. ಪಾವಗಡದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಇರುತ್ತೆ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆಯನ್ನ ದೂರ ಮಾಡುವ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಹೋರಾಟಗಳನ್ನ ಮಾಡಿಕೊಂಡು ಒಂಟಿಯಾಗಿ ಹೋರಾಟವನ್ನ ಮಾಡಿ ಇವತ್ತು ಪಾವಗಡಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತವರು ನಾಗಭೂಷಣ್ ರೆಡ್ಡಿ ಸರ್. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಮೂಲಕ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂತವರು, ಕನ್ನಡಕ್ಕಾಗಿ, ಕನ್ನಡ ಭಾಷೆ, ನೆಲ ಜಲಕ್ಕಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತವರು ನಾಗಿನಹಳ್ಳಿ ಕೃಷ್ಣಮೂರ್ತಿ ಸರ್ ವೇದಿಕೆಗೆ ಆಗಮಿಸಬೇಕು. ಸರ್, ತಮ್ಮೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೋರ್ವ ಅತಿಥಿಗಳು ಕನ್ನಡ ಚಲನಚಿತ್ರದ ನಿರ್ದೇಶಕರು ಪ್ರವೀಣ್ ಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ತಾವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ನ ಸೆಕ್ರೆಟರಿ ಆದಂತಹ ನರೇಂದ್ರ ರೆಡ್ಡಿ ಸರ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಯಾಂಡಲ್ವುಡ್ನ ಮತ್ತೊಬ್ಬ ನಿರ್ಮಾಪಕರಾದಂತಹ ಲಕ್ಕಿ ಶಂಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಗೆ ಲಕ್ಕಿ ಶಂಕರ್ ಅವರಿಗೆ ಸ್ವಾಗತ. ಅವರು ಬಂದಮೇಲೆ ಹೇಳೋಣ. ಇನ್ನು ಕೂಡ ಅತಿಥಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ. ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇನ್ನೂ ಕೂಡ ಕಾರ್ಯಕ್ರಮಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ವಿಶ್ವನಾಥ್ ಸರ್ ಕೂಡ ಆಗಮಿಸ್ತಾರೆ. ಇನ್ನು ಅತಿಥಿಗಳ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನರೇಂದ್ರ ರೆಡ್ಡಿ ಸರ್ ಬಂದಿದ್ದಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಅದು ಪ್ರಸ್ತಾವಕ ಭಾಷಣ ಅಂದರೆ ಅದು ಹೇಗೆ ಬಂತು ಕರ್ನಾಟಕದಲ್ಲಿ, ಅದು ಪ್ರಯುಕ್ತ ಮಾತ್ರ ನಾನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಈಗ ನಾನೇ ಸ್ವಾಮಿ ಅವರು ವೆಲ್ಕಮ್ ಹೇಳಿದ್ದಾರೆ. ಮತ್ತು ನಮ್ಮ ಯೂನಿಯನ್ ವತಿಯಿಂದ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಸಮಯಭಾವ ಜಾಸ್ತಿ ತಗೊಳ್ಳೋದು ಬೇಡ. ಅದರಿಂದ ಈಗ ಆಂಧ್ರ ತೆಲಂಗಾಣ ಒಂದೇ ಆಗಿತ್ತು. ಆ ಟೈಮಲ್ಲಿ ಅಲ್ಲಿ ಅಧ್ಯಕ್ಷರಾಗಿರುವ ಸತ್ಯನಾರಾಯಣ ಅವರು, ಜನರಲ್ ಸೆಕ್ರೆಟರಿ ಆಗಿರುವ ನರೇಂದ್ರ ರೆಡ್ಡಿ ಸಾರು ಅವರೆಲ್ಲ ನಮ್ಗೆ ಆಹ್ವಾನ ಮಾಡಿದರು. ಆ ಸಂದರ್ಭದಲ್ಲಿ 2011ರಲ್ಲಿ ನಾವು ಕರ್ನಾಟಕದಿಂದ ನಾನು ಜಾನಕಿ ಮೋಹನ್ ಅವರು ಆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀವಿ. ಅಲ್ಲಿ ತನಕ ನಾವು ಯೂನಿಯನ್ ಮಾಡಬೇಕಂತ ಐಡಿಯಾನೂ ಇಲ್ಲ, ನಮಗಷ್ಟು ಸ್ಟ್ರೆಂಗ್ತು ಇಲ್ಲ. ಆ್ಯಕ್ಚುಲಾಗಿ ನಾವು ತೆಲುಗು ದೈನಿಕದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅದೇ ಥರ ಜಾನಕಿ ಅವರು ತೆಲುಗು ದೈನಿಕ, ಯಾಕಂದರೆ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಬೇಸಿಕಲಿ ಸ್ಟ್ಯಾಂಡ್ ಇನ್ APUWJ. ಯಾಕಂದರೆ APUWJಯಲ್ಲಿ ಇವಾಗ ಆಂಧ್ರದಲ್ಲಿ 7,500 ಜನ ಸದಸ್ಯರಿದ್ದಾರೆ. ಅದೇ ರೀತಿ ತೆಲಂಗಾಣದಲ್ಲಿ ಆಲ್ಮೋಸ್ಟ್ 8,000 ಮೆಂಬರ್ಸ್ ಇದ್ದಾರೆ. ಅದರಿಂದ ಅವ್ರ ಕಡೆಯಿಂದ ಈ ಬೆಂಗಳೂರಿಗೆ ಬಂದು ನಮ್ಮ ಜೊತೆ ಮಾತಾಡಿ ಈ ಕಾರ್ಯಕ್ರಮ ನೀವು ಇಲ್ಲಿ ಮಾಡಬೇಕು, ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಕರ್ನಾಟಕ ಯೂನಿಟ್ ಇಲ್ಲಿ ಮಾಡಬೇಕು ಅಂತ ಅವರು ಪ್ರಸ್ತಾವನೆ ಮಾಡಿದರು. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ಘಟಕವನ್ನು ಇಲ್ಲಿ ನಾವು 2014ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಫೆಡರೇಷನ್ ಅಂತ ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಆಫ್ ಸೊಸೈಟಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಸೀನಿಯರ್ ಜರ್ನಲಿಸ್ಟ್ ನಾಗರಾಜ್ ಅವ್ರನ್ನ ಪ್ರೆಸಿಡೆಂಟ್ ಆಗಿ, ನಾನು ಜನರಲ್ ಸೆಕ್ರೆಟರಿ ಆಗಿ,
ಅದೇ ರೀತಿ ನಮ್ಮ ಜಾನಕಿ ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಈ ಕಾರ್ಯಕ್ರಮವನ್ನು ಆವಾಗ ಪ್ರಸ್ತಾವನೆ ಮಾಡಿದ್ವಿ. 2 ವರ್ಷ ಆಯಿತು ಕಾರ್ಯಕ್ರಮವನ್ನು ಸುಮಾರು ಮಾಡಿದ್ವಿ, 300 ಜನ ಸದಸ್ಯರನ್ನು ಮಾಡಿದ್ವಿ. ಆದರೆ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅದು ಲ್ಯಾಬರ್ ಆ್ಯಕ್ಟ್ ಪ್ರಕಾರ ಅದು ರಿಜಿಸ್ಟರ್ ಆಗಿದೆ. ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಯಲಹಂಕ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂತಹ ವಿಶ್ವನಾಥ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಕಳಿಸ್ತೀನಿ ಇಲ್ಲ ನಮ್ಮ ಗಡ್ಡ ಅವರು ಮೇಡಮ್ ಬನ್ನಿ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ಇವತ್ತು ಪದಗ್ರಹಣ ಸಮಾರಂಭದ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ನಮ್ಮ ಜಾನಕಿಯವರು ಈ ಕಾರ್ಯಕ್ರಮ ಬರಬೇಕು ಅಂದ್ರು, ಅಮ್ಮ ನಮ್ಮ ಸ್ಕೂಲ್ ಶುರು ಆಗ್ತದೆ, ಕರೆಕ್ಟ್ ಟೈಮ್ ಹೋಗ್ಬೇಕು ಅಂತ ಹೇಳಿದೆ. ಇಲ್ಲ ನೀವು ಒಂದು 5 ನಿಮಿಷ ಬರಬೇಕು ಅಂದ್ರೆ ಉದ್ಘಾಟನೆ ದೀಪ ಹಚ್ಚಿ ಹಂಗೆ ಓಡೋಗ್ತೀನಿ ಅಂತ ಹೇಳಿದೆ. ಸ್ವಲ್ಪ ತಡನೇ ಆಯಿತು, ಮನೆ ಹತ್ರನೂ ಸಿಕ್ಕಾಪಟ್ಟೆ ಜನ ಇದ್ದರು. ಯಾಕಂದರೆ ಅಸೆಂಬ್ಲಿಯಲ್ಲಿ ನಾವು ಒಂದು 7-8 ಜನ ಇರಲೇಬೇಕಾಗ್ತದೆ ಅಲ್ಲಿ ಪ್ರಮುಖರು, ಇಲ್ಲಾಂದರೆ ಗುರುತಿಸ್ತಾರೆ ಅಲ್ಲಿ ಎಲ್ಲಿ ಹೋಗಿದ್ರಿ ಏನು ಅಂತೇಳಿ. ಸೊ ಅದಕ್ಕೋಸ್ಕರ ಅನ್ಯತಾ ಭಾವಿಸೋದು ಬೇಡ. ಇವತ್ತೇನು ತಾವು ಈ ಒಂದು ಪದಗ್ರಹಣವನ್ನು ಮಾಡ್ತಾಯಿದ್ದೀರಿ, ಆ ಜವಾಬ್ದಾರಿ ಏನಿರ್ತದೆ, ಆ ಜವಾಬ್ದಾರಿಗೆ ಗೌರವ ತರೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಯಾಕಂದರೆ ಅದು ಅಧಿಕಾರ ಅನ್ಕೊಳಕ್ಕೆ ಹೋಗಬಾರ್ದು. ಈಗ ನಾನು ಶಾಸಕ ಆಗಿದ್ದೀನಿ, ಇದು ನನ್ನ ಅಧಿಕಾರ ಅಲ್ಲ, ಜನ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅರ್ಥಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಮತ್ತು ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರನೂ ಸಿಗೋದಿಲ್ಲ, ಕೆಲವರು ಮಾತ್ರ ಭಗವಂತ ಅವಕಾಶ ಕೊಡ್ತಾನೆ. ಆ ಕೊಟ್ಟಂಥದನ್ನು ಆ ಕಡಿಮೆ ಅವಧಿ ಇರ್ತದೋ ಜಾಸ್ತಿ ಇರ್ತದೋ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ನಮ್ಮ ಹೆಸರು ಶಾಶ್ವತವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡು ಆದಮೇಲೆ ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಆ ಕಾರ್ಯಕಾರಿ ಸಮಿತಿಯವರು ಇರ್ಬೋದು, ಉಳಿಕೆಯವರು ತಾವೆಲ್ಲ ಏನಿರ್ತೀರಿ ತಾವು ನೆನ್ಕೊಳ್ಳೋ ರೀತಿಯಲ್ಲಿ ಇರಬೇಕಾಗ್ತದೆ. ಯಾಕಪ್ಪ ಮಾಡಿದ್ವಿ ಇವನ್ನ, ಯಾವಾಗ ಟೈಮ್ ಬರ್ತದೆ ಇವ್ನು ಸೋಲಿಸ್ಬೇಕು, ನೆಕ್ಸ್ಟ್ ಇವ್ನು ಕಳಿಸ್ಬೇಕು ಅನ್ನೋ ಥರ ಆಗಬಾರ್ದು. ಸೊ ಇದು ಆಗಬಾರ್ದು. ಇವತ್ತು ಜಾನಕಿಯವರು ವಿಸ್ಮಯ ಮಾಧ್ಯಮದ ಮುಖಾಂತರ ಅವರು ಒಬ್ಬ ಹೆಣ್ಣು ಮಗಳಾಗಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಂಬಂದವ್ರೆ. ಮತ್ತು ಅನೇಕ ಹಿರಿಯರು, ನಮ್ಮ ಸಂತೋಷ್ ರೆಡ್ಡಿ, ನಾಗಭೂಷಣ್ಣು ಎಲ್ಲ ನಮ್ಗೆ ಬಹಳಷ್ಟು ಜನ ಪರಿಚಯ ಇರ್ತಕ್ಕಂತಾರೆ. ಸೊ ಅವರೆಲ್ಲ ಕೂಡ ತಮ್ಮನ್ನು ಕೂರ್ತು ಮಾತಾಡ್ತಾರೆ. ಸೊ ಮುಂದೆ ನಮ್ಮ ಸಹಕಾರ ಏನು ಬೇಕೋ ಖಂಡಿತವಾಗ ಕೂಡ ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಾಸ್ತಾವಿಕವಾಗಿ ನನಗೆ ಮಾತಾಡೋದಕ್ಕೆ, ಯಾಕಂದರೆ ನಮ್ಮ ಮೈಕ್ ಕೊಟ್ಟರೆ ನಿಲ್ಲಿಸಲ್ಲ. ನಾವು ಸಾಮಾನ್ಯವಾಗಿ ನೀವು ಚಪ್ಪಾಳೆ ಹೊಡೆದು ನಿಲ್ಲಿಸಲ್ಲ. ಚಪ್ಪಾಳೆ ಹೊಡೆದು ಏನು ನೀವು ಅಂತಂದರೆ ಸಾಕು ನಿಲ್ಸಪ್ಪ ಅಂತ ಹೇಳಿ, ಆದರೆ ನಾವು ಖುಷಿ ಅಂತೇಳಿ ಮಾತಾಡ್ತೀವಿ. ಇದು ಮಾತಾಡೋಂಥ ಸಂದರ್ಭ ಅಲ್ಲ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ, ನಿಮಗೆಲ್ಲ ಕೂಡ ಜವಾಬ್ದಾರಿಯನ್ನು ಜ್ಞಾಪಕ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಉಳಿಕೆ ವೇದಿಕೆ ಮೇಲೆ ಸಾಕಷ್ಟು ಹಿರಿಯರೋದ್ರಿಂದ ಅವರೆಲ್ಲ ಕೂಡ ತಮ್ಮನ್ನು ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸರ್.
ಬಂದಂಥವ್ರೆ 2008ರಲ್ಲಿ 2013 2018 2023ರಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಬಿಡಿಎ ಮಾಜಿ ಅಧ್ಯಕ್ಷರು ಕೂಡ ಬಿಡಿಎ ನಲ್ಲೂ ಕೂಡ ಇವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಮೂಲಭೂತ ಸೌಕರ್ಯಗಳು, ಕೆರೆಗಳ ಅಭಿವೃದ್ಧಿ, ಹೀಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕ್ಷೇತ್ರದಲ್ಲಿ ಮಾಡಿರೋದ್ರಿಂದ ಜನರು ಇವರನ್ನ ಪ್ರತಿ ಬಾರಿಯೂ ಕೂಡ ಬೆಂಬಲಿಸಿ ಗೆಲ್ಲಿಸ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಛಲವನ್ನ ಮಾಡಿದಂತಹ ಮೊದಲ ಶಾಸಕರು ಇವರು. ಸೊ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಬಳ್ಳಾರಿಯಿಂದ ಗೋಪಾಲ್ ಅವರು, ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರಾಗಿ ರಮೇಶ್ ಅವರು, ಮತ್ತೆ ಕೋಲಾರ, ಮತ್ತೆ ತುಮಕೂರು ಜಿಲ್ಲಾ ಎಲ್ಲ ಕಡೆ ಕೂಡ ನಮ್ಮಲ್ಲಿ ಈಗ ಯೂನಿಯನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೀವಿ. ಕೆಲವು ಯೂನಿಯನ್ ಮತ್ತೆ ಮಂಡ್ಯದಿಂದ ನಟರಾಜ್ ಜೆಟ್ಟಿ ಅವರು, ಮತ್ತೆ ಎಲ್ಲರೂ ಕೂಡ ಕೆಲವು ಸುಮಾರು ಜನ ಆಯ್ಕೆ ಆಗಿದ್ದಾರೆ. ಹೊಸಬರು ಎಲ್ಲರನ್ನ ಆಮೇಲೆ ಅತಿಥಿಗಳು ಹೋದ್ಮೇಲೆ ಮತ್ತೆ ಸ್ಟೇಜ್ಗೆ ಕರೆದುಬಿಟ್ಟು ತಮ್ಮೆಲ್ಲರನ್ನು ಕೂಡ ಪರಿಚಯ ಮಾಡ್ತೀವಿ. ಇನ್ನು ಮುಂದೆ ಅತಿಥಿಗಳ ಭಾಷಣ ಇರುತ್ತೆ. ಏನಾದರೂ ನನ್ನ ಮಾತಾಡಿರೋದ್ರಲ್ಲಿ ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮೇಡಮ್, ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಕಾರ್ಯಕ್ರಮದಲ್ಲಿ ಈಗ ಅತಿಥಿಗಳ ಭಾಷಣ ಮಾತಾಡಬೇಕು. ಸರ್, ನಾನು ನಿಮ್ಮ ಭಾಷಣವನ್ನ ಸಾಕಷ್ಟು ಸಂದರ್ಭದಲ್ಲಿ ಕೇಳಿದ್ದೀನಿ. ಆ್ಯಂಡ್ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಇದ್ದಂತಹ ರೌಡಿಗಳ ಅಟ್ಟಹಾಸವನ್ನ ಮಟ್ಟ ಹಾಕಿದವರು ನೀವು. ನಿಮ್ಮನ್ನ ಕಂಡು ನನಗೆ ಒಂಚೂರು ಭಯ ಇರುವಂತಹ ತುಂಬಾ ಗೌರವ ಸರ್. ಆ್ಯಂಡ್ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಸರ್, ಪ್ಲೀಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ಸ್ಟೇಟ್ ಜನರಲ್ ಯೂನಿಯನ್ ಮತ್ತು ಇಂಡಿಯನ್ ಜನರಲ್ ಯೂನಿಯನ್ ಸಂಯುಕ್ತವಾಗಿ ನಡೆದಿರುವಂಥ ಈ ಕಾರ್ಯಕ್ರಮಕ್ಕೆ ಇವತ್ತೇನು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಮತ್ತು ಶುಭವನ್ನು ಹಾರೈಸ್ತೇನೆ. ಈ ಪತ್ರಕರ್ತರ ಪದಗ್ರಹಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಅದರಲ್ಲಿಯೂ ನನ್ನ ಸ್ನೇಹಿತರಾದ ಸಂತೋಷ್ ಅವರು, ನಿಕಟಪೂರ್ವ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುಬ್ಬಾರೆಡ್ಡಿ ಅವರು, ಭಾಸ್ಕರ್ ರೆಡ್ಡಿ ಅವರು, ನನ್ನ ಈ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಅಸೋಸಿಯೇಷನ್ ಪ್ರಸ್ತುತ ಅಧ್ಯಕ್ಷರಾದಂಥ ಜಾನಕಿ ಮೇಡಮ್ ಅವರು, ನನ್ನ ಆತ್ಮೀಯ ಸ್ನೇಹಿತರು, ಮತ್ತೊಬ್ಬ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದಂತಹ ಕೃಷ್ಣಪ್ಪರವರೇ, ಎಲ್ಲ ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳೇ, ನಿಮ್ಮೆಲ್ಲರಿಗೂ ಮತ್ತು ಎದುರಿಗೆ ಇರುವಂತಹ ಎಲ್ಲ ಸಹೋದರ ಸಹೋದರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ಪತ್ರಕರ್ತರ ವೃತ್ತಿ ಜೀವನ ಏನಿದೆ ಬಹಳ ಕಷ್ಟಮಯವಾದಂಥ ಜೀವನ. ಪತ್ರಕರ್ತರು ಯಾರೂ ಶ್ರೀಮಂತರು ಇರೋದಿಲ್ಲ. ಪತ್ರಿಕೆ ನಡೆಸೋದು ಭಾರಿ ಕಷ್ಟದ ಜೀವನ. ಒಂದು ಪತ್ರಿಕೆ ಹೊರಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೋ ಅನ್ನೋದು ನಮಗೂ ಗೊತ್ತಿದೆ. ಅದಕ್ಕೆ ಚಂದಾದಾರ ಮಾಡಬೇಕು, ದುಡ್ಡು ಹಾಕಬೇಕು, ಪ್ರಿಂಟಿಗೆ ಕಳಿಸ್ಬೇಕು, ವಿಷಯ ಸಂಗ್ರಹ ಮಾಡಬೇಕು. ಅದರಲ್ಲಿ ಎಷ್ಟೋ ವೈರಿಗಳು ಹುಟ್ಟುತ್ತಾರೆ, ಅವ್ರನ್ನ ಸಂಭಾಳಿಸ್ಬೇಕು. ಅನೇಕ ಆಪಾದನೆಗಳು ಬರ್ತವೆ, ಅವು ಸಂಭಾಳಿಸಬೇಕು. ನಾನು ಹೇಳ್ತೇನೆ, ದೊಡ್ಡ ದೊಡ್ಡ ಪತ್ರಿಕೆಗಳೇನು ನ್ಯಾಷನಲ್ ಪೇಪರ್ಸ್ ಇದ್ದಾವೆ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ನಾವು ಆ್ಯಕ್ಚುಲಿ ಪೊಲೀಸರು ನಮಗೆ ಮಾಹಿತಿ ಸಿಗೋದಂದ್ರೆ ಈ ಚಿಕ್ಕ ಪತ್ರಿಕೆಗಳಿಂದ. ದೊಡ್ಡ ದೊಡ್ಡ ಪತ್ರಿಕೆಗಳು ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವ್ರ ನ್ಯೂಸನ್ನು ಹಾಕ್ತಿರ್ತಾರೆ. ಬಟ್ ಲೋಕಲ್ ಪೇಪರ್ದೇನು ಇರ್ತವೆ ನಮ್ಮ ಸಣ್ಣ ಸಣ್ಣ ಚಿಕ್ಕ ಪತ್ರಿಕೆಗಳು, ನಾವು ಮೊದಲು ಅದನ್ನು, ನಾನು ದೊಡ್ಡ ಪತ್ರಿಕೆ ಓದ್ತಿರಲಿಲ್ಲ ಹೆಚ್ಚಾಗಿ. ಮೊದಲು ನಮ್ಮ ಲೋಕಲ್ ಪೇಪರನ್ನು ಓದ್ತಿದ್ದೆ ನಾನು. ಅಲ್ಲೇ ಮಾಹಿತಿ ಇರೋದು, ಇಡೀ ತಾಲೂಕಿಂದು, ಇಡೀ ಜಿಲ್ಲೆದ್ದು ಎಲ್ಲ ವಿಷಯ ಸವಿಸ್ತಾರವಾದಂಥ ಮಾಹಿತಿ ಅದರಲ್ಲಿರೋದು. ನಾನು ಇದೇ ಸಣ್ಣ ಪತ್ರಿಕೆಗಳಿಂದ 2 ಇಂಪಾರ್ಟೆಂಟ್ ಕೇಸುಗಳನ್ನು ಪತ್ತೆ ಮಾಡಿದ್ದೇನೆ. ಒಂದು, ಚಿಕ್ಕೋಡಿಯಲ್ಲಿ ನಾನು 76-77ರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಡಬಲ್ ಮರ್ಡರ್ ಆಗಿಬಿಡ್ತು ಇದರಲ್ಲಿ. ಅದು ಒಂದು ಸಣ್ಣ ಪತ್ರಿಕೆ ಪೇಪರಲ್ಲಿ ಬಂದಿತ್ತು. ಹೀಗೆ ಒಂದು 2 ಹೆಣ್ಮಕ್ಳು ಮುರಿದು ಸುಟ್ಟು ಅವ್ರನ್ನ ಕೊಲೆ ಮಾಡಿದ್ದಾರೆ. ಅದರ ಬಗ್ಗೆ ಸವಿಸ್ತರವಾದಂಥ ತನಿಖೆ ಆಗಬೇಕು ಮತ್ತು ಅಲ್ಲಿ ಕೊಲೆ ಮಾಡಿದಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒಬ್ಬರು ಜರ್ನಲಿಸ್ಟ್ ಬಂದು ನನಗೆ ಪೇಪರ್ ಅವರೇ ಸ್ವತಃ ತಂದುಕೊಟ್ರು.
ಅವಾಗ ನಾನು ಒಬ್ಬನ ಕಾನ್ಸ್ಟೇಬಲ್ಗೆ ಕಳಿಸ್ಕೊಟ್ಟೆ, ನೋಡಪ್ಪ ಹೋಗ ಯಾವ ಬುಡದಲ್ಲಿ ಬಿದ್ದಿದೆ ಅದು ಹೋಗಿ ಚೆಕ್ ಮಾಡಂತ. ಅಲ್ಲಿ ಹೋದರೆ 2 ಡೆಡ್ ಬಾಡಿ ಬಿದ್ದಿದ್ದು. ಅಂದರೆ ಸುಮಾರು ಒಂದು 3 ತಿಂಗಳಾಗಿತ್ತು, ಬರೀ ಸ್ಕಲ್ಟನ್ ಮಾತ್ರ ಉಳಿದಿತ್ತು, ಏನೂ ಇರಲಿಲ್ಲ. ಅಲ್ಲಿ 2 ಹೆಣ್ಮಕ್ಳು ತಾಯಿ ಮಗಳು ಅವರು ಬಡ್ಡಿ ವ್ಯವಹಾರ ಮಾಡ್ತಿದ್ರು. ಆ ಬಡ್ಡಿ ವ್ಯವಹಾರದಲ್ಲಿ ಸಾಕಷ್ಟು ವೈರಿಗಳು ಹುಟ್ಟುತ್ತಾರೆ. ಸೊ ಆ ಪ್ರಕಾರ ವೈರಿಗಳು ಹುಟ್ಟಿ ಅವ್ರಿಗೆ ಸ್ವಲ್ಪ ತೊಂದರೆಯನ್ನು ಕೊಟ್ಟಿದ್ರು. ಇವರು ಬಡ್ಡಿ ವಸೂಲು ಮಾಡೋಕ್ಕೆ ಇವರು ಸಹ ಅವ್ರಿಗೆ ತೊಂದರೆಯನ್ನು ಕೊಡ್ತಾ ಇದ್ರು. ಯಾಕಂದರೆ ಬಡ್ಡಿಗಾರರ ಹಗರೇನು ಇರೋದಿಲ್ಲ. ಅವರು ಒಂದು 4 ಮಂದಿ ನಡುವೆ ಸಾಕಿರ್ತಾರೆ, 4 ಮಂದಿ ಕಡೆ ಹೊಡೆಸ್ತಾರೆ, ಮನೆ ಬೀಗ ಹಾಕಿಸ್ತಾರೆ, ಮನೆಯಿಂದ ಹೊರ ಹಾಕ್ತಾರೆ, ಮನೆ ಹೊಲ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ. ಈ ಥರ ತೊಂದರೆಯನ್ನು ಕೊಡ್ತಿರ್ತಾರೆ. ಆ ತೊಂದರೆಯಿಂದನೇ ಅವ್ರಿಬ್ಬರದು ಮರ್ಡರ್ ಆಯಿತು. ಸೊ ಅದು ಭಾಳ ಚಾಣಾಕ್ಷತನದಿಂದ ನಾವು ಅದನ್ನು ಪತ್ತೆ ಮಾಡಿ ಅವರಿಗೆ ಕನ್ವಿಕ್ಷನ್ ತೊಗೊಂಡಿದ್ದೀವಿ. ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಅದು, ನಾನು ಡಿಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ. ತುಂಬ ಇನ್ನೊಂದೊಬ್ಬ ಸ್ವಾಮೀಜಿ ಅವರು ಯಾರಿಗೆ ಮಕ್ಕಳಾಗೋದಿಲ್ಲ, 5 ಅಮಾವಾಸ್ಯೆ ಬಂದು ನಮಗೆ ಮಠಕ್ಕೆ 5 ಅಮಾವಾಸ್ಯೆ ಬಂದು ಇದು ತೊಯ್ದ ಅಸ್ತ್ರದಲ್ಲಿ 5 ರೌಂಡ್ ಹಾಕಿ ಆ ಸ್ವಾಮೀಜಿ ದರ್ಶನ ಮಾಡಿ ಏನೋ ಅವನು ಏನು ಕೊಡ್ತಾನೆ ಪ್ರಸಾದನ ತಿಂದು ಸೇವನೆ ಮಾಡಿದ್ರೆ ಮಕ್ಕಳಾಗ್ತಾವ ಅಂತ ಒಂದು ಭಾವನೆ. ಅದನ್ನು ಆ ಥರ 5 ಅಮಾವಾಸ್ಯೆ ಬರಬೇಕು ಅವರು. ಆ ಬಂದಾಗ ಹೆಣ್ಮಕ್ಳು ಒಬ್ಬರೇ ಬರಬೇಕು, 4 ಗಂಟೆಗೆ ಬಂದು ಅರ್ಲಿ ಮಾರ್ನಿಂಗ್ ಬಂದು ಎಲ್ಲ ಗುಡಿಯನ್ನು ಸುತ್ತಾರ್ದು ಅವನು ಕೊಟ್ಟಿದ್ದ ಔಷಧ ತಿಂದ್ಕೊಳ್ಳೇನೆ ಆಕೆಗೆ ಸ್ಮೃತಿ ತಪ್ಪೋದು. ತಪ್ಪದ್ಕೊಳ್ಳೇನೆ ಇವನು ಅವಳ ಜೊತೆಗೆ ಅಕ್ರಮ ಸಂಬಂಧ ಮಾಡೋನು. ಸೊ ಹೀಗಾಗಿ ಮತ್ತು 5 ಅಮಾವಾಸ್ಯೆ ಅಂದರೆ ಅದು 5 ಅಮಾವಾಸ್ಯೆಯಲ್ಲಿ ಒಂದು ಮಗು ಆಗೋದೆ, ಮಗು ಆತ. ಹೀಗಾಗಿ ಒಬ್ಬ ಹುಡುಗ ಮಠದ ಮರಿ ಅದನ್ನು ನೋಡಿಬಿಟ್ಟ. ಆ ಮಠದಲ್ಲಿ ಏನು ಗರ್ಭ ಇದರಲ್ಲಿ ಅವನೇನು ಅನ್ಯಾಯ ಮಾಡ್ತಾ ಇದ್ದ, ಆ ಮಠದ ಮರಿ ಒಂದು ಶಾಲೆ ಓದ್ತಿದ್ದು ಅಂತ ಹುಡುಗರು, 5, 6ನೇ ಕ್ಲಾಸ್ ಓದುವಂಥ ಹುಡುಗರು ಅದು ನೋಡಿಬಿಡ್ತು. ಒಂದು ಹುಡುಗ ನೋಡಿ ಅವನು ಚಿರ್ಕೊಂಡ್ಬಿಟ್ಟ. ಅದು ಅವನಿಗೆ ಹಿಡಿದು ಎಲ್ಲಿ ಹೊರಗೆ ಹೋಗ್ತಾನೆ ಅಂತ ತಿಳ್ಕೊಂಡು ಅಲ್ಲೇ ಒಂದು ಬ್ಲೇಡ್ ಇತ್ತು, ಅವ್ನು ನಾಲ್ಗೆ ಕಟ್ ಮಾಡಿಬಿಟ್ಟ. ಆ ಹುಡುಗ ಹೊರಗೆ ಹೋಗಿ ಹೇಳ್ತಾನಂತ. ನಾವು ಅವನಿಗೆ ಅದನ್ನು ಇದೇ ಒಂದು ಲೋಕಲ್ ಪೇಪರ್ದಲ್ಲಿ ಬಂದಮೇಲೆ ನಾವು ಒಬ್ಬನಿಗೆ ಕಾನ್ಸ್ಟೇಬಲ್ಗೆ ನೋಡಪ್ಪ ಮಠಕ್ಕೆ ಹೋಗು, ಭಕ್ತಾಗಿ ನೀನು ಇವತ್ತಿಗೆ ಹೊಡ್ಕೊಂಡು ಹೋಗಿ ಅಲ್ಲಿ ಒಂದು 2 ದಿವಸ ಇರು, ಏನಾಗಿದೆ ಅನ್ನೋದು ನನ್ನ ಮಾಹಿತಿಯನ್ನು ಕಳಿಸ್ತೀವಿ. ಅವನೊಬ್ಬ ಹಿರೇಮಠ ಅಂತ ಕಾನ್ಸ್ಟೇಬಲ್, ಅವನು ಹೋಗಿ ಎಲ್ಲ ಮಾಡ್ದ. ಇಲ್ಲ ಸರ್ ನಿಜ ಇದೆ, ಅದು ನಾಲ್ಗೆ ಕಟ್ ಮಾಡಿದ್ದು ಪೀಸ್ ಬಿದ್ದಿದ್ದು, ಅದನ್ನು ತೊಗೊಂಡೋಗಿ ತಿಪ್ಪೆಯಲ್ಲಿ ಬಿದ್ದಿದ್ದು ಅದು ತೊಗೊಂಬಂದವ ನಮ್ಮ ಕಾನ್ಸ್ಟೇಬಲ್. ಆ ನಾಲ್ಗೆ ಕಟ್ ಮಾಡಿದ್ದು ಅದು ಸ್ವಲ್ಪ ಒಣಗದಂಗೆ ಆಗಿತ್ತು, ಇನ್ನೂ ಹಸಿ ಇತ್ತು. ಕೇಸ್ ಮಾಡಿ ಅವನಿಗೆ ಜಪ್ತ್ ಮಾಡಿ ಸುಮಾರು 7 ವರ್ಷ ಅವನಿಗೆ ಶಿಕ್ಷೆ. ಆ ಹುಡುಗನು ನಾಲ್ಗೆ ಕಟ್ ಮಾಡಿದ್ದು ಅಂತ ತಿಳ್ಕೊಂಡು ಆ ಹುಡುಗ ಬರೀಲಿಕ್ಕೆ ಬರ್ತಿತ್ತು. ಅವ್ನ ಪುಣ್ಯಕ್ಕೆ ಯಾಕೋ ಅವ್ನಿಗೆ ನೆನಪಾಗಲಿ ಕಾಣ್ತದೆ, ಬೆರಡು ಕಟ್ ಮಾಡೋನು. ಅವನ ಕಡೆಯಿಂದ ಬರ್ಸ್ಕೊಂಡು ನಾವು ಕಂಪ್ಲೇಂಟ್ ಮಾಡಿದ್ವಿ. ಅದೇ ಬುಟ್ಲೆ ಹೊಡೆದು ಒಳಗೆ ಹಾಕಿ 20 ಕೇಸ್ ಹಾಕಿ ಅವ್ನಿಗೆ ಸ್ವಲ್ಪ ತೊಂದರೆ ಕೊಡ್ಬೋದು. ಪಾಪ ನೀವೇನು ಮಾಡೋರು, ಏನೂ ಮಾಡ್ಲಿಕ್ಕೆ ಬರೋಲ್ಲ. ನಿಮಗೆ ರಕ್ಷಣೆ ಕೊಡಬೇಕು, ನಾವೇ ರಕ್ಷಣೆ ಕೊಡಬೇಕು. ಸೊ ನಿಷ್ಠುರು ಭಾಳ ಈ ಪತ್ರಿಕೋದ್ಯಮ ಅನ್ನೋದು ಭಾಳ ತೊಂದರೆದಾಯಕ ವೃತ್ತಿ ಜೀವನ. ಈ ಕಡೆ ಉದ್ಧಾರನ ಆಗೋದಿಲ್ಲ, ಮಂತಂದ್ರೆ ಅಷ್ಟಕ್ಕಷ್ಟೇ, ಹೊಟ್ಟೆನೂ ತುಂಬೋದಿಲ್ಲ. ನಿಷ್ಠುರ ಮನುಷ್ಯ ಅಂತ ಅನಿಸೋದ ನಿಜ, ಬಟ್ ಅದರಿಂದ ಏನು ಪ್ರಾಫಿಟೂ ಇಲ್ಲ. ಸೊ ಹೀಗಾಗಿ ಮನೆಯಲ್ಲೂ ಬೈತಿರ್ತಾರೆ, ಎಲ್ಲರ ಕಡೆಯಿಂದ ಜನರ ಕಡೆಯಿಂದ ಬಯಸ್ಕೋಬೇಕು. ಎಲ್ಲ ಕಡೆಯಿಂದ ಬಯಸ್ಕೊಂಡು ನೀವು ವೃತ್ತಿ ಜೀವನ ಮಾಡ್ತಾಯಿದ್ರೆ ನಿಜವಾಗಿಯೂ ನಿಮಗೆ ದೇವರು. ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಇದು ಹ್ಯಾಂಗೆ 3 ಅಂಗಗಳಿದಾವೆ, ನಾವು 4ನೇ ಅಂಗ ಅಂತ ಹೇಳ್ತೀವಿ. ಆದರೆ ಏನಿದೆ ಈ ಇತ್ತಿತ್ತಲಾಗಿ ಪತ್ರಿಕಾದಾಗಲಿ ಅಥವಾ ಮಾಧ್ಯಮಗಳಾಗಲಿ ಎಲ್ಲ ಒಂದೊಂದು ಗ್ರೂಪಿಸಮ್ ಆಗಿಬಿಟ್ಟಿದ್ದಾವೆ. ಅವು ಯಾವ ದಿಟ್ಟನೂ ಇಲ್ಲ, ನಿಷ್ಠೂರೂ ಇಲ್ಲ, ವಾಸ್ತವಿಕವೂ ಇಲ್ಲ, ಏನೇ ಇಲ್ಲ. ಒಂದೊಂದು ಪಾರ್ಟಿಗೆ ಒಂದೊಂದು ಅಟ್ಯಾಚ್ ಆಗಿಬಿಟ್ಟಿದ್ದಾವೆ. ಅಂಥದ್ರಲ್ಲಿ ನೀವು ಬದುಕೋದು ಭಾರಿ ಕಷ್ಟ. ಸೊ ನೀವು ಅನಿವಾರ್ಯವಾಗಿ ಯಾವುದೋ ಒಂದು ಪಕ್ಷ ಹಿಡಿಯಲೇಬೇಕು, ಯಾರ್ದಾರು ಒಂದು ಸಪೋರ್ಟ್ ಬೇಕೇ ಬೇಕು. ಇಲ್ಲಾಂದರೆ ಪತ್ರಿಕೆ ನಡೆಸೋದು ಭಾರಿ ಕಷ್ಟ ಆಗ್ತದೆ. ಇಂಥ ಸಮಯದಲ್ಲಿ ನೀವು ಈ ವೃತ್ತಿ ಜೀವನ ಭಾಳ ಕಷ್ಟದಾಯಕ. ಇಂಥದ್ರಲ್ಲಿ ನೀವು ಭಾಳ ಕಷ್ಟಪಟ್ಟು ನೀವು ವೃತ್ತಿ ಜೀವನ ಮಾಡ್ತಾ ಇದ್ದೀರಿ. ಅದರಲ್ಲಿ ಯಶಸ್ಸನ್ನು ಕೋರ್ತಾ ಇವತ್ತೇನು ಈ ಪದಗ್ರಹಣ ಸಮಾರಂಭದಲ್ಲಿ ಯಾರ್ಯಾರು ಪದಾಧಿಕಾರಿಗಳಾಗ್ತೀರಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಕೋರಿ, ಅವರು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಲಿ, ಸಮಾಜಕ್ಕೆ ಮತ್ತು ಸರ್ಕಾರದ ನಡುವೆ ಒಂದೇ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನಗೆ 2 ಮಾತುಗಳನ್ನು ಆಗಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ, ವೇದಿಕೆಗಳಿರುವ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮೇಡಮ್, ನಿಮಗೆ ಶುಭ ಆಗಲಿ, ದೇವರು ಒಳ್ಳೇದು ಮಾಡಲಿ, ಯಶಸ್ವಿ ಪತ್ರಕರ್ತರಾಗಿ
ನಿಮಗೆ ರಾಜ್ಯದ ಮಟ್ಟದ ರಾಷ್ಟ್ರ ಮಟ್ಟದ ಬಹುಮಾನ ಬರಲಿ ಅಂತ ಸಂದರ್ಭದಲ್ಲಿ ಹಾರೈಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್, ಪತ್ರಿಕೋದ್ಯಮನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಅನಿಸುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಲೋಕಲ್ ಚಾನಲ್ ಆಗಿರ್ಬೋದು ಅಥವಾ ಲೋಕಲ್ ಟಿ ವಿ, ಎಲ್ಲರೂ ಕೂಡ ಸ್ಯಾಟಲೈಟು, ನ್ಯಾಷನಲ್ ಟಿ ವಿ, ಸ್ಟೇಟ್ ಲೆವೆಲ್ ಚಾನಲ್ಗಳು ಲೋಗೋಗಳನ್ನ ಇಟ್ಕೊಂಡೋದ್ರೆ ಮಾತ್ರ ರೆಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಎಷ್ಟೋ ಕಡೆ ಸೈಡು ನಾವು ಕೂಡ ಲೋಗೋ ಇಟ್ಕೊಂಡು ಫೀಲ್ಡ್ಗೆ ಹೋದಾಗ ಇಗ್ನೋರ್ ಮಾಡಿರೋದು, ಆಮೇಲೆ ಎಷ್ಟೋ ಬೈಟ್ ಕೊಡೋಕ್ಕೆ, ಇಂಟರ್ವ್ಯೂ ಕೊಡೋಕ್ಕೆ ರೆಡಿ ಇರೋರು ಕೂಡ ಕೊಡದೇ ಇರುವಂಥದ್ದು. ಆಮೇಲೆ ಯಾವುದಾದ್ರೂ ಈಗ 10 ಲೋಗೋಗಳಿದ್ರು ಕೂಡ ಯಾವುದಾದ್ರೂ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಚಾನಲು ಅಥವಾ ಪೇಪರ್ ಅಂದ ತಕ್ಷಣ ಅವ್ರನ್ನೆಲ್ಲ ಇಗ್ನೋರ್ ಮಾಡೋದು. ಸುಮಾರು ಜನ ರಿಪೋರ್ಟರ್ಸ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನಿಸುತ್ತೆ. ಇನ್ನು ಯಾವುದಾದ್ರು ಒಂದು ಇನ್ಸಿಡೆಂಟು ಅಥವಾ ಏನಾದ್ರು ಪ್ರೊಟೆಸ್ಟ್ ಟೈಮಲ್ಲಿ ಜರ್ನಲಿಸ್ಟ್ಗಳಿಗೂ ಪೊಲೀಸ್ ಅವ್ರಿಗೂ ಒಂದ್ಸಲನಾದ್ರೂ ಜಗಳ ಆಗಿರುತ್ತೆ, ಇಲ್ಲ ಒಂದು ವಾದನಾದ್ರೂ ಆಗಿರುತ್ತೆ. ಸೊ ಆದರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರೆ, ನಿಮ್ಮ ಥರ ಅರ್ಥ ಮಾಡ್ಕೊಂಡ್ರೆ ಈ ಥರ ಪರಿಸ್ಥಿತಿಗಳು ಬರಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಆಫೀಸಲ್ಲೂ ಕೂಡ ಕೆಲವೊಂದು ಪ್ರೆಷರ್ ಹಾಗೆ ಇರುತ್ತೆ. ಮೀಡಿಯಾ ಅಂದರೆ ಗೊತ್ತು, ಯಾರು ಕ್ವಿಕ್ಕಾಗಿ, ಯಾರು ಇಮಿಡಿಯೇಟಾಗಿ ನ್ಯೂಸ್ ಕೊಡ್ತಾರೆ ಅವ್ರಿಗೆ ಒಂದು ಶಬಾಷ್ಗಿರಿ ಕೊಟ್ಟಂಗಿರುತ್ತೆ ಆಫೀಸಲ್ಲಿ. ಸೊ ಹಾಗೆಲ್ಲ ಚಾಲೆಂಜಿಂಗ್ ಆಗಿರುತ್ತೆ ಈ ಒಂದು ಜರ್ನಲಿಸಮ್ ಫೀಲ್ಡು. ಸೊ ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಯವರ ಸಪೋರ್ಟು ನಾವೆಲ್ಲರಿಗೂ ಇರಲಿ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಅತಿಥಿಗಳ ಭಾಷಣ ಮುಂದುವರಿಯುತ್ತೆ. Respected dignitaries from the dais and journalist friends from Karnataka, all over the state. At the outset, I congratulate Mr. Janaki Mohan and Anjan Kumar being elected as President and General Secretary recently. In this conference, they are taking charge on behalf of Indian Journalists Union and on behalf of myself and on behalf of Telangana State Union of Working Journalists. I congratulate once again them. Mr. Janaki Mohan is a sincere journalist and sincere unionist since I am observing her since 15 years. I came here for the founding conference of the Karnataka State Journalists. At that time, this was an association. As Bhaskar Reddy said just now, this was association formed in the around 2011 or so. After that, Indian Journalists Union insisted them to come as a union. IJU, Indian Journalists Union, appears only unions, so that you also come as a union. On the suggestion of IJU, they have formed this union, and these are both very Bhaskar Reddy and Janaki Mohan are very sincere since 1.5 decades. They are trying to strengthen this union, and there is a big task before them, particularly Mrs. Janaki Mohan. She has to tour all the districts in the state and expand the union to all the districts. Sir, I offer the information of dignitaries and yourself. I have just briefed the IJ about Indian Journalists Union. Indian Journalists Union is a biggest national journalist union since India attained freedom. Earlier, it was Indian Federation of Working Journalists. In the 1990, because of one person, the union split. Indian Journalists Union is formed in 1990 at Ranchi, and we are going to organize in the March in Andhra Pradesh, Amaravati, our 11th conference. Since all these years, since 4 decades, Indian Journalists Union is working and striving its level best to protect the rights and getting welfare measures from the central government and state governments. IJU spreading over all over India, having unions
in 25 states and union territories. About 30,000 members are there. We have recently elected our new president, Balwinder Singh Jammu, and one Mr. Somasundar from Andhra Pradesh as Secretary General. We are going to elect rest of the executive committee in the coming conference being held at Amravati in the March. Mr. Chandrababu Naidu, CM of Andhra Pradesh, is going to inaugurate, and 3/4 central union ministers are attending that conference. IJU is, as I told you, IJU trying to convince the central government and state government, various state governments to protect the media freedom and maintain congestive atmosphere for the media in whole India. But unfortunately, sometimes the government is not friendly with the journalists and journalist unions and media. For example, Indian Journalist Union, the pursuance of and fighting of the Indian Journalist Union and SOL, Ayyappa Vijay, union government gave so many facilities and committees to work media with free and fair manner. But unfortunately, the Working Journalists Act, which was formed by Parliament in 1955, was abolished by present union government in the name of labor codes. Union government, as our elders here aware, union government has brought 4 labor codes by abolishing 36 working journalists labor acts in India. With that, journalists have lost their Indian Working Journalists Act and Wage Board. Wage Board was also formed in 40 years back by the Parliament. Through that, we have got 5 wage boards, which was decided salaries to the working in the media industry, particularly newspapers. But unfortunately, present government abolished that Working Journalists Act and Wage Board. We are fighting for restoration of those 2 acts now. I request all the elders here to support our cause. Friends, we are also, Indian Journalists Union is also trying to get welfare measures like pension scheme to all the journalists in the country. And we are having one press council of India. We are requesting, at that time when the Press Council of India formed, there was only print media, only newspapers were there, no electronic media. After coming this electronic media and now so many web channels, web media, YouTube channels, satellite channels, hundreds, thousands of channels in the country now. To monitor these channels and all media, our union requested the central government to transform the Press Council of India as Media Council of India, so that electronic media also comes under this council. And we are requesting union government, we are having one railway concession all over India to the journalists, working journalists, particularly accredited journalists. But unfortunately, at the time of COVID, union government has withdrawn that. We are requesting and trying to persuade the union government and ministers to reintroduce the railway concession in the country.
And also, we are requesting, there are everywhere, so many journalists are being attacked by antisocial elements and politicians, sometimes corrupt officials also, and different type of mafias in the society, real estate mafia, sand mafia. There are so many drugs mafia. They are attacking frequently journalists in all over the country. Sometimes we have lost so many journalists, their lives also, and we are requesting the union government and all the state governments to enact a special protection act for the media industry, media and journalists particularly. We are also pursuing with the union government, and I request the journalists here to participate in the IJU and Karnataka Journalist Union programs actively and strengthen further. I hope Mr. Janaki Mohan will take this union further and to the strength. Thank you very much. ಥ್ಯಾಂಕ್ ಯು ಸೋ ಮಚ್ ಸರ್. ಪತ್ರಿಕೋದ್ಯಮದಲ್ಲಿ ಇರುವಂತಹ ಸಾಕಷ್ಟು ಚಾಲೆಂಜ್ಗಳ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಈ ಟೈಮಲ್ಲಿ ನನಗೆ ಒಂದು ಹೇಳಬೇಕು ಅಂತ ಅನಿಸುತ್ತೆ. ಏನು ಅಂದರೆ, ಕೋವಿಡ್ ಟೈಮಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೂ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಭಾಸ್ಕರ್ ರೆಡ್ಡಿ ಅವರೇ, ಸ್ನೇಹಿತರಾದ ನಿವೃತ್ತ DCP ಬಸವರಾಜ್ ಮಾಲ್ಗತ್ತಿ ಅವರೇ, ಆತ್ಮೀಯ ಸ್ನೇಹಿತರು, ಕನ್ನಡ ಪರ ಹೋರಾಟಗಾರರು ಹಾಗೂ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೇ, ಜಾನಕಿ ಮೇಡಮ್ ಅವರೇ, ಎಲ್ಲ ಗಣ್ಯಾತಿ ಗಣ್ಯರೇ, ನಾಗಭೂಷಣ್ ರವರೇ, ಎಲ್ಲ ಪತ್ರಿಕೋದ್ಯಮ ಮಿತ್ರರೇ, ಈ ಒಂದು ಕರ್ನಾಟಕ ಸ್ಟೇಟ್ ಏನು ಜರ್ನಲಿಸ್ಟ್ ಯೂನಿಯನ್ ಇವತ್ತು ಪದಗ್ರಹಣ ಕಾರ್ಯಕ್ರಮ ಜಾನಕಿ ಮೇಡಮ್ ಅವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಮಿತ್ರರು, ಪತ್ರಿಕಾ ಮಿತ್ರರು ಈ ಒಂದು ಯೂನಿಯನ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ. ನಮ್ಮ ಬಸವರಾಜ್ ಮಾಲ್ಗತ್ತಿ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟು ಹೇಳಿದರು. ಪತ್ರಿಕೋದ್ಯಮದಲ್ಲಿ ಎಷ್ಟು ಸವಾಲುಗಳಿವೆ, ಯಾವ ರೀತಿ ಕಷ್ಟಗಳನ್ನ ಅನುಭವಿಸಬೇಕು, ಮತ್ತೆ ಎಷ್ಟೇ ಕಷ್ಟವಾದರೂ ಸಹ ಪತ್ರಕರ್ತರು ಅವರ ಕೆಲಸಗಳನ್ನ ನಿರ್ವಹಿಸಬೇಕು, ದಿನನಿತ್ಯದ ಕೆಲಸಗಳನ್ನ ಅನ್ನುವಂಥದ್ದು ಬಹಳ ಚೆನ್ನಾಗಿ ಹೇಳಿದ್ರು. ಮತ್ತೆ ಈಗ ತಾನೇ ಮಾತನಾಡಿದ ನಮ್ಮ ಇನ್ನೊಬ್ಬರು ಮಿತ್ರರು ಈ ಸವಾಲುಗಳೇನಿದೆ, ಮತ್ತೆ ಏನೋ ಒಂದು ಸರ್ಕಾರಗಳಿಂದ ಆಗಬೇಕಾದಂಥ ಪತ್ರಕರ್ತರಿಗೆ ಆಗಬೇಕಾದಂಥ ಒಂದು ಕಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಇರ್ಬೋದು, ಅಥವಾ ಅವರ ರಕ್ಷಣೆಗೆ ನಿಂತ್ಕೊಳ್ಳುವಂಥ ಒಂದು ಆಕ್ಟ್ ಬರಬೇಕು ಅನ್ನೋಂಥ ವಿಚಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಆಗಬೇಕು ಅಂತಂದ್ರೆ ನಿಜವಾಗ್ಲೂ ಈ ಒಂದು ಯೂನಿಯನ್ ಏನಿದೆ, ಅಥವಾ ಆಲ್ ಇಂಡಿಯಾ ಲೆವೆಲ್ ಯೂನಿಯನ್ ಏನಿದೆ, ಯಾವುದೇ ಒಂದು ಸಂಘಟನೆ ಬಹಳ ಒಂದು ಸ್ಟ್ರಾಂಗ್ ಆಗಿದ್ದಂಥ ಸಂದರ್ಭದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರಗಳಿರ್ಬೋದು, ಸಮಾಜ ಇರ್ಬೋದು, ಅಥವಾ ಯಾರೇ ವ್ಯಕ್ತಿಗಳಿರ್ಬೋದು, ಅವ್ರನ್ನ ಅವರ ಸಹಕಾರ ತಗೊಳ್ಬೋದು, ಅಥವಾ ಅವರಿಂದ ಒಂದು ಏನು ಕೆಲಸ ಮಾಡಿಸುವಂಥ ನಿಟ್ಟಿನಲ್ಲಿ ಸಂಘ ಮುನ್ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಈ ಒಂದು ಸಂಘಟನೆ ಏನಿದೆ ಇವತ್ತು, ಈ ಒಂದು ಸಂಘದ ಅಧ್ಯಕ್ಷರಾಗಿ ಜಾನಕಿ ಮೋಹನ್ ರವರು ಏನು ಅಧ್ಯಕ್ಷರಾಗ್ತಾ ಇದ್ದಾರೆ ಇವತ್ತು,
ನಿಜವಾಗ್ಲೂ ಅವ್ರ ಮೇಲೆ ನನಗೆ ಭರವಸೆ ಇದೆ. ಯಾಕೆಂದ್ರೆ ಜಾನಕಿ ಮೇಡಮ್ ಅವ್ರಿಗೆ ಒಂದು ಸ್ವಂತ ಶಕ್ತಿ ಇದೆ ಅವರಿಗೆ. ಯಾಕೆಂತಂದ್ರೆ ಅವರು ಇವಾಗಲೇ ನಾನು ಸುಮಾರು ಒಂದು 15 ವರ್ಷಗಳಿಂದ ಈ ಭಾಗದಲ್ಲಿ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾಗನಹಳ್ಳಿ ಕೃಷ್ಣಮೂರ್ತಿ ಅವರು ಇವತ್ತು ನಿಜವಾಗ್ಲೂ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಏನಿದೆ ಬಹಳ ಈ ಭಾಗದಲ್ಲಿ ಮತ್ತು ಕರ್ನಾಟಕದಲ್ಲಿ ಸುಮಾರು 86,000 ಯುವ ಮಿತ್ರರನ್ನು ಹೊಂದಿರುವಂತಹ ಒಂದು ಕನ್ನಡಪರ ಸಂಘಟನೆ ಅದು. ಆ ಒಂದು ಸಂಘಟನೆಯಲ್ಲಿ ಅನೇಕ ಯುವತಿಯರಿದ್ದಾರೆ, ಮಹಿಳೆಯರಿದ್ದಾರೆ. ಮಹಿಳಾ ಅಧ್ಯಕ್ಷರಾಗಿ ಜಾನಕಿ ಮೋಹನ್ ಅವರು ಈ ಒಂದು ಸಂಘದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಯೂನಿಯನ್ ಏನಿದೆ ನಿಮ್ಮದು ಇವತ್ತು ಪತ್ರಕರ್ತರ ಯೂನಿಯನ್, ಅದನ್ನು ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ಅದನ್ನ ಕಾರ್ಯನಿರ್ವಹಿಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಸ್ಟ್ರಾಂಗ್ ಯೂನಿಯನ್ ಆಗಿ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಅದೇ ರೀತಿ ಪತ್ರಕರ್ತರು ಮತ್ತು ಪೊಲೀಸರು ಇವತ್ತು 3 ಜನ ಪೊಲೀಸ್ ಅಧಿಕಾರಿಗಳು ಬರಬೇಕಿತ್ತು. ಭಾಸ್ಕರ್ ರೆಡ್ಡಿ ಅವರು ಕಮಿಷನರ್ ಆಗಿ ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ನಮ್ಮ ಬಸವರಾಜ್ ಮಾಲ್ಗತ್ತಿ ಅವರು ಸಹ ಇಲಾಖೆಯಲ್ಲಿ ಸುಮಾರು ಅವರು ಸಹ 40 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದಾರೆ. ನಾನು ಸಹ 40 ವರ್ಷ ಕರ್ತವ್ಯ ನಿರ್ವಹಿಸಿದ್ದೀನಿ. ಯಾಕೆಂದ್ರೆ ಇಬ್ಬರು ಸಹ 20 ವರ್ಷಕ್ಕೆ ಸರ್ವಿಸ್ಗೆ ಸೇರಿದಂಥವ್ರು, ಬಹಳ ಉತ್ತಮವಾದಂಥ ಅಧಿಕಾರಿ. ಈಗಾಗಲೇ ಅವರು ಸಾಕಷ್ಟು ಮೀಡಿಯಾಗಳಲ್ಲಿ ನೀವೆಲ್ಲ ನೋಡಿರ್ತೀರ ಅವರ ವಿಚಾರಧಾರೆ ಹೇಗಿದೆ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಯಾರಿಗೂ ಸಹ ಮುಲಾಜಿಲ್ಲದೆ, ಯಾರಿಗೂ ತಲೆ ತಗ್ಸದೆ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥವ್ರು ನಮ್ಮ ಬಸವರಾಜ್ ಮಾಲ್ಗತ್ತಿ ಅವರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಪತ್ರಕರ್ತರು ಏನು ಒಂದು ದಿಟ್ಟತನದಿಂದ ಅವರು ಪ್ರಚಾರ ಮಾಡ್ತಾರೆ. ಯಾಕೆಂದ್ರೆ ಬಸವರಾಜ್ ಮಾಲ್ಗತ್ತಿ ಅವರು ತುಂಬಾ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಆ ಉತ್ತಮವಾದಂಥ ಕೆಲಸ ಮಾಡುವಂಥದ್ದನ್ನ ಪತ್ರಕರ್ತರು ಯಥಾವತ್ತಾಗಿ ಯಾವುದೇ ರಾಜಕೀಯ ಬೆಳೆಸದೆ, ಯಾವುದೇ ಹೆದರಿಕೆ ಇಲ್ಲದೆ ಅವರು ಅದನ್ನ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ಕೊಡುಗೆ ಆಗುತ್ತೆ. ಮತ್ತೆ ಆ ವ್ಯಕ್ತಿಗೆ, ಅವ್ರ ಪೊಲೀಸ್ ಅಧಿಕಾರಿ ಇರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು, ಕರ್ತವ್ಯ ನಿರ್ವಹಿಸಿದ ದಿಟ್ಟತನದಿಂದ ಕರ್ತವ್ಯ ನಿರ್ವಹಿಸಿದ ವ್ಯಕ್ತಿಗಳಿಗೆ ಒಂದು ಸಮಾಧಾನ ಆಗುವಂಥದ್ದನ್ನ ನಿಮ್ಮಿಂದ ಭರವಸೆ ಮೂಡುತ್ತೆ ಪತ್ರಕರ್ತರಿಂದ. ಹೀಗೆ ಪತ್ರಕರ್ತರು ಮತ್ತೆ ಪೊಲೀಸ್ ಅಧಿಕಾರಿಗಳು, ಪತ್ರಕರ್ತರು ಮತ್ತು ಸಮಾಜ, ಪತ್ರಕರ್ತರು ಮತ್ತು ಸರ್ಕಾರಿ ಅಧಿಕಾರಿಗಳು, ಇವ್ರ ಮಧ್ಯೆ ಬಹಳ ಬಾಂಧವ್ಯ ಇದೆ. ಯಾವಾಗ ಪತ್ರಕರ್ತರು ನಿಜವಾಗ್ಲೂ ದಿಟ್ಟತನದಿಂದ ಕೆಲಸ ಮಾಡ್ತಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇವತ್ತು ಬಸವರಾಜ್ ಮಾಲ್ಗತ್ತಿ ಅವರು ಮತ್ತೆ ಅನೇಕರು ಹೇಳಿದಾಗೆ ಇವತ್ತು ದೊಡ್ಡ ದೊಡ್ಡ ಪತ್ರಕರ್ತರು ಏನಿದ್ದಾರೆ, ನ್ಯಾಷನಲ್ ಲೆವೆಲ್ ಪತ್ರಿಕೋದ್ಯಮ ಇರ್ಬೋದು, ರಾಜ್ಯ ಮಟ್ಟದಲ್ಲಿ, ಅವರೆಲ್ಲ ತಮಗೆಲ್ಲ ಗೊತ್ತಿದೆ. ಅದನ್ನ ಏನು ಹೇಳುವಂಥದ್ದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಕೆಲವು ರಾಜಕಾರಣಿಗಳು ಈಗಾಗಲೇ ಕೊಂಡ್ಕೊಂಡಿರುವಂಥದ್ದು, ಕೆಲವು ಪತ್ರಿಕೆಗಳು, ನ್ಯಾಷನಲ್ ಪತ್ರಿಕೆಗಳನ್ನೂ ಸಹ, ನ್ಯಾಷನಲ್ ಬಿಡಿ ಪ್ರಪಂಚದಾದ್ಯಂತ ಇರುವಂಥ ಪತ್ರಿಕೆಗಳ ಬಗ್ಗೆನೂ ಸಹ ಅನೇಕರು ಅನೇಕ ವಿಚಾರಗಳನ್ನ ತಿಳಿಸುವಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಯಾಕೆಂದರೆ ಪ್ರಪಂಚದ ಮಟ್ಟದಲ್ಲಿ ಬರ್ತಾ ಇರುವಂಥ ನ್ಯೂಸ್ಗಳನ್ನ ನೋಡ್ದು ಅಂತಂದರೆ ಯಾರ್ದೋ ಒಬ್ಬ ಪರವಾಗಿ ಹಾಕುವಂಥದ್ದು, ಯಾವುದೋ ಒಂದು ದೇಶದ ಪರವಾಗಿ ಇನ್ನೊಂದು ದೇಶನ ತುಳಿಯೋ ಪ್ರಯತ್ನ ಮಾಡುವಂಥದ್ದು, ಮತ್ತು ಅನೇಕ ದೇಶಗಳಲ್ಲಿ ನಡೀತಾ ಇರುವಂಥ ಅನ್ಯಾಯಗಳನ್ನ ಅದನ್ನು ಮುಚ್ಚಾಕುವಂಥದ್ದು, ಮತ್ತು ಯಾರಿಗೋ ಎದುರುಕೊಂಡು ಪತ್ರಿಕೋದ್ಯಮ ನಡೆಸುವಂಥದ್ದು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳನ್ನು ಸಹ ಮಾಡ್ತಾ ಇದ್ದಾವೆ. ಏಕೆಂದರೆ ಇದು ಮಾಡೋದ್ರಿಂದ ಸಮಾಜಕ್ಕೆ ಕೆಡುಕಾಗತ್ತೆ. ಅನೇಕ ವಿಚಾರಗಳಲ್ಲಿ ಒಂದು ಸಮಾಜಕ್ಕೆ ಒಂದು ನಿಜವಾಗಲೂ ಒಂದು ಅವ್ರಿಗೆ ಅನ್ಯಾಯ ಮಾಡೋದಂತಾಗತ್ತೆ. ಅದರಿಂದ ಇವತ್ತು ಏನು ನಮ್ಮ ಅನುಭವದಲ್ಲಿ, ಪೊಲೀಸ್ ಅಧಿಕಾರಿಯಾಗಿ ನನ್ನ ಅನುಭವದಲ್ಲಿಯೂ ಸಹ
ಯಾಕೆಂದರೆ ಬಸವರಾಜ್ ಮಾಗತ್ತಿಯವರು ಹೇಳ್ತಾ ಇದ್ರು ಅವರ ಅನುಭವದಲ್ಲಿ ಇವತ್ತು ನಿಜವಾಗಲೂ ಸಹ ಏನು ಸಣ್ಣ ಮಟ್ಟದಲ್ಲಿರುವಂಥ ಇವರು ದಿಟ್ಟತನದಿಂದ ಪೊಲೀಸ್ ಅವರ ಒಂದು ಪತ್ರಿಕೆಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳು ಬಂದಂಥದ್ರಲ್ಲಿ ಬೇಕಾದಷ್ಟು ಕ್ರೈಮ್ಸ್ ಇರ್ಬೋದು ಅಥವಾ ಸಮಾಜದಲ್ಲಿ ನಡೆಯುವಂಥದ್ದು ಇವತ್ತು ನಮ್ಮ ಜಾನಕಿ ಮೋಹನ್ ರಾವ್ ಅವರು ಸಹ ಏನೊಂದು ಪತ್ರಿಕೆನೇ ತಂದಿದ್ದಾರೆ. ಈ ಒಂದು ಯಲಹಂಕ ಸುತ್ತಮುತ್ತ ರಾಜಕಾರಣದಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳನ್ನ ಭಾಳ ವಿಸ್ತಾರವಾಗಿ ಅದರಲ್ಲಿ ಪ್ರಕಟಣೆ ಮಾಡ್ತಾರೆ. ಈ ಒಂದು ಸಣ್ಣ ಸಣ್ಣ ಪತ್ರಿಕೆಯವರು ತಿಳಿಸೋದ್ರಿಂದ ಆ ಒಂದು ಲೋಕಲ್ ವಿಚಾರಗಳು ಬೇಗ ಅಧಿಕಾರಿಗಳಿಗೆ ತಿಳಿಯುತ್ತೆ ಮತ್ತು ಸಮಾಜದಲ್ಲಿ ಬೇಗ ತಿಳಿಯುವಂಥದ್ದಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಇಬ್ಬರು ವ್ಯಕ್ತಿಗಳನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಬ್ಬರು ರವಿ ಬೆಳಗೆರೆ ಮತ್ತು ನಮ್ಮ ರಂಗಣ್ಣ, ಪಬ್ಲಿಕ್ TV ರಂಗಣ್ಣ. ಯಾಕೆಂದರೆ ಪಬ್ಲಿಕ್ TV ರಂಗಣ್ಣವರು ಸಹ ನಮ್ಮ ಜೊತೆ ಭಾಳ ಚಿಕ್ಕ ಪತ್ರಕರ್ತರಾಗಿ ಕನ್ನಡಪ್ರಭದಲ್ಲಿ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಪರಿಚಯ. ಅವರು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ನಮಗೂ ಸಹ ಭಾಳ ಅನುಕೂಲ ಆಗ್ತಾ ಇತ್ತು. ಆಮೇಲೆ ಅವರು ನಂತರದ ದಿನಗಳಲ್ಲಿ ಪೊಲೀಸ್ನರ ಒಡನಾಟದಿಂದ ಇವತ್ತು ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ಅಥವಾ ರವಿ ಬೆಳಗೆರೆಯವರು ಸಹ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅದು ಪೊಲೀಸ್ ಅಧಿಕಾರಿಗಳಿಂದ ಅಂದರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಅವರಿಬ್ಬರನ್ನೂ ಸಹ ನಾನು 80ರ ದಶಕದಲ್ಲಿ 75ರ ದಶಕದಲ್ಲಿ ನಾನು ಅವ್ರನ್ನ ಬೆಂಗಳೂರಿನಲ್ಲಿ ಅವ್ರನ್ನ ಭೇಟಿ ಮಾಡಿ ಅವತ್ತಿನಿಂದ ಸಹ ಇವತ್ತಿನವರೆಗೂ ಸಹ ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ರಂಗಣ್ಣವರು ಪತ್ರಕರ್ತರ ಇದು ಮಾಡಬೇಕು ಇದನ್ನು ನಮ್ಮ ಕ್ರೈಮ್ ವಿಭಾಗದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳನ್ನು ಸಹ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಮತ್ತು ಭಾಳ ಕಾನ್ಫಿಡೆನ್ಷಿಯಲ್ ಆಗಿ ಭಾಳ ಬೇಗನೆ ಆ ಒಂದು ನ್ಯೂಸ್ನ ಕಲೆಕ್ಟ್ ಮಾಡಲಿಕ್ಕೆ ಭಾಳ ಪ್ರಯತ್ನಗಳನ್ನ ಮಾಡ್ತಾಯಿದ್ರು. ಮತ್ತು ಬೇಗ ಯಾಕೆಂತಂದರೆ ಪತ್ರಿಕೋದ್ಯಮದಲ್ಲಿ ಇವತ್ತು ಬರೋವಂಥದ್ದು ಈಗ ಬಂದಂಥ ಸುದ್ದಿ ಇನ್ನೊಂದು 1 ಗಂಟೆ ವ್ಯತ್ಯಾಸ ಆಯಿತು, ಅರ್ಧ ಗಂಟೆ ವ್ಯತ್ಯಾಸ ಆಯಿತು ಅಂತಂದರೆ ತಂಗಳಾಗ್ಬಿಡುತ್ತೆ, ಅದು ಪ್ರಯೋಜನ ಆಗೋದಿಲ್ಲ. ಆ ಒಂದು ಕಾನ್ಫಿಡೆನ್ಸು ಅವರು ಇಟ್ಕೊಂಡಿದ್ದರಿಂದ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದರಿಂದ ಅವರು ಒಂದು ಈ ಮಟ್ಟಕ್ಕೆ ಬರಲಿಕ್ಕೆ ಅನುಕೂಲ ಆಯಿತು. ಈ ಒಂದು ಸಂದರ್ಭದಲ್ಲಿ ನನಗೂ ಸಹ ಈ ಸಂದರ್ಭದಲ್ಲಿ ಯಾಕೆ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಪತ್ರಿಕೋದ್ಯಮದ ಮಿತ್ರರು ಏನು ನೀವು ಮುಂದೆ ಇವತ್ತಿದ್ದೀರಾ ಇಲ್ಲಿ, ಅವ್ರಿಗೆ ವಂಡರ್ಸ್ ಮಾಡ್ಬೋದು ಅನ್ನೋಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತಂದರೆ, ನನಗೆ ಹೇಗೆ ಸಹಾಯ ಆಯಿತು ಅನ್ನೋಂಥದ್ದನ್ನು ಒಂದು ವಿಚಾರ ಏನಂತಂದರೆ, ನಾನು ಕುಣಗಲ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಂದು ಬೈ ಎಲೆಕ್ಷನ್ ಸಂದರ್ಭ, YK ರಾಮಯ್ಯನವರು ಮತ್ತು ಇವತ್ತು ತುಮಕೂರಿನ ಎಂ ಪಿ ಆಗಿದ್ದ ಹಿಂದೆ ಅವರು ಕಾಂಗ್ರೆಸ್ನಿಂದ ಮತ್ತು YK ರಾಮಯ್ಯನವರು ಜನತಾ ಪಾರ್ಟಿಯಿಂದ ನಿಂತಂಥ ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ. ಇಲ್ಲಿ ಎಸ್ ರಮೇಶ್ ಅಂತಂದ್ಬಿಟ್ಟು ಒಬ್ಬರು ಮಿನಿಸ್ಟ್ರ್ ಇದ್ದರು, ಭಾಳ ಪವರ್ಫುಲ್ ಮಿನಿಸ್ಟ್ರು, ಡಿಫ್ಯಾಕ್ಟೋ CM ಅಂತಂದ್ರು ಸಹ ತಪ್ಪಾಗಲಾರ್ದು. ಆ ಒಂದು ಸಂದರ್ಭದಲ್ಲಿ ಎಸ್ ರಮೇಶ್ ಅವರು ಒಂದು ವ್ಯಕ್ತಿ ಮೇಲೆ ಶೂಟ್ ಮಾಡಿಬಿಡ್ತಾರೆ. ರಿವಾಲ್ವರ್ ಪಕ್ಕದಲ್ಲಿದ್ದಂಥ ಗನ್ಮನಿಂದ ಕಿತ್ಕೊಂಡು ಸುಮಾರು 5:30 ಸಮಯದಲ್ಲಿ ನಾವೆಲ್ಲ ಅದಕ್ಕೆ ಐ ವಿಟ್ನೆಸ್ಸು ಸಹ ಅದರಲ್ಲಿ ಯಾವಾಗ ಶೂಟ್ ಮಾಡ್ತಾರೆ ಅದು ಭಾಳ ದೊಡ್ಡ ಗದ್ದಲಗಳು ಶುರು ಆಗ್ತವೆ. ನಂತರ ಆವತ್ತಿನ ಸರ್ಕಾರ ಏನಿತ್ತು, ನೀವು ಕೇಸ್ ರಿಜಿಸ್ಟರ್ ಮಾಡಬಾರ್ದು, ಏಕೆಂದರೆ ಯು ವಾಸ್ ಎ ವೆರಿ ಪವರ್ಫುಲ್ ಮಿನಿಸ್ಟರ್. ಸರ್ಕಾರ ಭಾಳ ಒತ್ತಡ ತಂತು, ನಮ್ಮ DG ಮೇಲೆ ಒತ್ತಡ ತಂದರು, ನಮ್ಮ ಲೋಕಲ್ SP ಇದ್ದಂಥವ್ರ ಮೇಲೆ ಒತ್ತಡ ತಂದರು. ಅವರೆಲ್ಲ ಕೇಸ್ ರಿಜಿಸ್ಟರ್ ಮಾಡೋದು ಬೇಡ, ಅದನ್ನು ಹೇಗಾದ್ರು ಮಾಡಿ ಅದನ್ನು ತಿಪ್ಪೆ ಸಾರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಸೂಚನೆ ಕೊಡ್ತಾಯಿದ್ರು. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಇದು ಮುಂದಿನ ದಿನಗಳಲ್ಲಿ ನಿಜವಾಗಲೂ ಪೊಲೀಸ್ ಇಲಾಖೆ ಮೇಲೆ ಭಾಳ ಪರಿಣಾಮ ಬೀರುತ್ತೆ, ಕೆಟ್ಟ ಹೆಸರು ಬರುತ್ತೆ. ಮತ್ತು ಅನೇಕ ಪತ್ರಕರ್ತರ ಮಿತ್ರರಲ್ಲೆಲ್ಲ ಇದ್ದಾರೆ. ಸಾಯಂಕಾಲ 5:30 ನಡೆದಂಥ ಸಂದರ್ಭ ನಿಜವಾಗಲೂ ಅವರು ಪತ್ರಿಕೆಗಳಲ್ಲೂ ಸಹ ನಿಜವಾದಂಥ ವಿಚಾರಗಳನ್ನ ಬರೀತು ಅಂತಂದರೆ
ಪೊಲೀಸ್ ಇಲಾಖೆಗೂ ಮರ್ಯಾದೆ ಹೋಗುತ್ತೆ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ಡೈರೆಕ್ಟಾಗಿ ಒಬ್ಬ ಮಿನಿಸ್ಟ್ರ್ ಮೇಲೆ, ಪವರ್ಫುಲ್ ಮಿನಿಸ್ಟ್ರ್ ಮೇಲೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡೋಂಥ ಸಂದರ್ಭ ಬಂತು. ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅಲ್ಲಿಂದ ನಂತರ ಗೊತ್ತಲ್ಲ ನಿಮಗೆ, ಏನಾದರೂ ತದ್ವಿರುದ್ಧ ಮಾಡಿದ್ರು ಸರ್ಕಾರಕ್ಕೆ ಅಂತಂದರೆ ಅಲ್ಲಿಂದ ಇಮಿಡಿಯೇಟ್ ಟ್ರಾನ್ಸ್ಫರು, ಅವನ ಮೇಲೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಶುರು ಆಯಿತು ನನ್ನ ಮೇಲೆ. ಆ ಒಂದು ಸಂದರ್ಭದಲ್ಲಿ 1 ವರ್ಷಗಳ ಕಾಲ ನನಗೆ ಸರ್ಕಾರ ಯಾವುದೇ ಡ್ಯೂಟಿ ಕೊಡಲಿಲ್ಲ, ಸಸ್ಪೆಂಡು ಮಾಡಲಿಲ್ಲ, ಸಂಬಳನೂ ನಿಲ್ಲಿಸ್ಬಿಟ್ರು. ಆ ಸಂದರ್ಭದಲ್ಲಿ ಒಂದು ಪತ್ರಕರ್ತ ಇವರು ರಂಗಣ್ಣವರು ಒಂದು ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬರೆದರು, ಕಂಬ ಸುತ್ತುತ್ತಿರುವ ಕೃಷ್ಣಪ್ಪ ಅಂತನ್ಬಿಟ್ಟು. ಅದರಲ್ಲಿ ಭಾಳ ಸ್ವಾರಸ್ಯವಾಗಿ ಬರೆದ್ರು, ಹ್ಯೂಮರಸ್ ಆಗಿ, ಪ್ಲಸ್ ಭಾಳ ಸರ್ಕಾರಕ್ಕೆ ನಿಜವಾಗಲೂ ಮನಮುಟ್ಟುವಂತೆ ಆರ್ಟಿಕಲ್ ಬರೆದ್ರು. ಇಷ್ಟು ಬೋಲ್ಡಾಗಿ ಕೇಸ್ ರಿಜಿಸ್ಟರ್ ಮಾಡದಂಥ ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೊಲೀಸ್ ಆಫೀಸರ್ಗೆ ಒಂದು ಬಹುಮಾನ ಅಂತಂದರೆ ಅವ್ರಿಗೆ ಅಲ್ಲಿ ಇಲ್ಲಿ ಸುತ್ತಾಕೋದಕ್ಕೋಸ್ಕರ, ಅಂದರೆ ಟ್ರಾನ್ಸ್ಫರ್ ಕೊಟ್ಟಂಗೆ ಕೊಡೋರು, ಡ್ಯೂಟಿ ಕೊಡ್ತಾ ಇರಲಿಲ್ಲ. ಹೀಗೆ ಮಾಡಿ 3-4 ಕಡೆ ಸತಾಯಿಸ್ಕೊಂಡಿದ್ರು. ಅದನ್ನು ಭಾಳ ಚೆನ್ನಾಗಿ ಬರೆದಿದ್ರು. ಆ ಒಂದು ಪತ್ರಕರ್ತರಿಂದ ನನಗೆ ಈ ಯಲಹಂಕಗೆ ಒಂದು ಬರಲಿಕ್ಕೆ ಅವಕಾಶ ಆಯಿತು. ಮತ್ತು ಒಂದು 7 ವರ್ಷ ಒಂದೇ ಪ್ಲೇಸ್ನಲ್ಲಿ ನಾನು ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದೆ. ಯಾಕೆಂದರೆ ಇವತ್ತೆಲ್ಲ ಗೊತ್ತಿದೆ ನಿಮಗೆ, 1 ವರ್ಷದಲ್ಲಿ 2 ವರ್ಷದಲ್ಲಿ 1 ವರ್ಷದಲ್ಲೇ ಎತ್ತಂಗಡಿ ಮಾಡ್ತಾ ಇರ್ತಾರೆ. 7 ವರ್ಷ ನಾನಿಲ್ಲಿ ಯಲಹಂಕದಲ್ಲಿದ್ದೆ. ಹೀಗೆ ಯಾಕೆ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ, ಪತ್ರಕರ್ತರು ನಿಜವಾಗ್ಲೂ ವಂಡರ್ಸ್ ಮಾಡ್ಬೋದು ಅನ್ನೋಂಥದ್ದು ಈ ವಿಚಾರ. ಮತ್ತು ರವಿ ಬೆಳಗೆರೆ ಅವರು ಸಹ ಈ ಮಟ್ಟಕ್ಕೆ ಬರಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಂದ ಅವರು ಆರ್ಡಿನರಿ ಪತ್ರಕರ್ತರಾಗಿ ಬರ್ತಾಯಿದ್ರು ನಮ್ಮ ಹತ್ರ ಎಲ್ಲ. ನಂತರದ ದಿನಗಳಲ್ಲಿ ಭಾಳ ದೊಡ್ಡ ಇದಾದರು, ನನಗೆ ನಮ್ಮಿಂದೆಲ್ಲ ಬೆಳೆದರು. ಕೆಲವು ವಿಚಾರಗಳಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದಂಥ ಸಂದರ್ಭ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಬ್ಲ್ಯಾಕ್ ಮೇಲ್ ಮಾಡಬಾರ್ದು, ಬೇರೆ ವಿಚಾರ ಅದು. ಯಾಕೆ ಅಂತಂದರೆ, ಒಳ್ಳೆ ಪತ್ರಕರ್ತರಾಗ್ಬೋದು, ಕೆಟ್ಟ ಪತ್ರಕರ್ತರಾಗ್ಬೋದು. ದಯವಿಟ್ಟು ನೀವೆಲ್ಲ ಒಳ್ಳೆ ಪತ್ರಕರ್ತರಾಗಿ ಒಳ್ಳೆ ವಿಷಯಗಳನ್ನ ಸಮಾಜಮುಖಿಯಾಗಿ ಕೆಲಸ ಮಾಡಿ. ಇದೇ ರೀತಿ ಒಂದು ನಮ್ಮ ಅಧ್ಯಕ್ಷರು ಈ ಯೂನಿಯನ್ನ ಒಂದು ಗಟ್ಟಿ ಮಾಡಲಿ, ಜಾನಕಿ ಮೋಹನ್ರವರು, ಅವ್ರಿಗೆ ದೇವರು ಒಂದು ಶಕ್ತಿ ಕೊಡಲಿ, ನಿಮ್ಮೆಲ್ಲರ ಸಹಕಾರ ಅವ್ರ ಮೇಲಿರಲಿ. ನಮ್ಮಗಳ ಒಂದು ವಿಶ್ವಾಸ ಸಹ ನಿಮ್ಮೇಲಿರುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ನೀವೆಲ್ಲ ನಮ್ಮ ಜೊತೆ ಇರಿ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡೋದೇ ಅನಿಸುತ್ತೆ. ದಯವಿಟ್ಟು ಕ್ಷಮಿಸಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ, ಗಣ್ಯಮಾನ್ಯರಿಗೆ ಮತ್ತು ಈ ಒಂದು ಯೂನಿಯನ್ನ ಪದಗ್ರಹಣದ ಕಾರ್ಯಕ್ರಮದಲ್ಲಿ ಇವತ್ತು ಪದಗ್ರಹಣ ವಹಿಸಿದಂಥ ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಹಿರಿಯರೆಲ್ಲ ಮಾತಾಡಿದ್ದಾರೆ ಈಗಾಗಲೇ. ಪತ್ರಿಕೋದ್ಯಮ, ಈ ಪತ್ರಕರ್ತರು, ಇದು ಒಂದು ಭಾಳ ಟಫ್ ಕೆಲಸ. ಯಾಕೆ ನಾನು ಸುಮಾರು 15 ವರ್ಷದಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಪತ್ರಕರ್ತನ ನೋಡ್ತಾನೂ ಇದ್ದೀನಿ. ಅವರ ಕಷ್ಟ, ಅವರ ಸುಖ, ಅವರ ಜೀವನ ಹೇಗಿರುತ್ತೆ ಅನ್ನೋದು ಭಾಳ ಹತ್ತಿರದಿಂದ ಬಂದೆ. ಇವತ್ತು ಸುಮಾರು ವಿಷಯಗಳನ್ನು ಹೇಳ್ಬೋದು. ಪತ್ರಕರ್ತರಿಗೆ ಸವಲತ್ತುಗಳು ಭಾಳ ಮುಖ್ಯ. ಇವತ್ತು ಅತಿ ಮುಖ್ಯವಾಗಿ ನಿಮಗೆಲ್ಲರಿಗೂ ಬೇಕಾದ್ದು ಬ್ಯಾಕಪ್ ಸವಲತ್ತುಗಳು. ಈ ಸವಲತ್ತುಗಳು ನಿಮಗೆಲ್ಲರಿಗೂ ಸರ್ಕಾರದಿಂದ ಅತಿ ಬೇಗ ಶೀಘ್ರ ಸಿಗಲಿ. ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಸರ್ಕಾರ ಮುಂದೆ, ಅದಕ್ಕೂ ಕೂಡ ನಾನು ನಮ್ಮ ಕೈಲಾದಷ್ಟು ನಾನು ನಿಮ್ಮ ಅಧ್ಯಕ್ಷರಿಗೆ ಮತ್ತು ಅಂಜಿಯವರಿಗೆ ನಾನು ಕೈಲಾದಷ್ಟು ಏನೋ ಹೆಲ್ಪ್ ಮಾಡೋಕ್ಕಾಗುತ್ತೆ ನಾನು ಕೂಡ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ಪದಗ್ರಹಣ ಸಮಾರಂಭ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಸ್ಥೆಯ ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ಒಳ್ಳೆ ಮನಸ್ಸು, ವ್ಯಕ್ತಿತ್ವ ಅಂತ ಹೊಂದಿರುವಂತಹ ಶ್ರೀಮತಿ ಜಾನಕಿ ಮೋಹನ್ ಅವರು ಈ ಒಂದು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ನೂತನ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಅಭಿನಂದನೆಗಳು. ಅವರಲ್ಲಿ ವ್ಯಕ್ತಿತ್ವ ಇದೆ, ನಾಯಕತ್ವ ಇದೆ. ಆದರೂ ಸ್ವಲ್ಪ ತಾಳ್ಮೆಯ ಕೊರತೆ, ತಾಳ್ಮೆ ಸ್ವಲ್ಪ ತಗೊಂಡ್ರೆ ರಾಜ್ಯ ಕಂಡ ಅತ್ಯುತ್ತಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಮುಂದುವರಿಯಲಿಕ್ಕೆ ಹೋಗಿ ಅರ್ಹತೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರ್ತಾ, ತಾಯಿ ಭುವನೇಶ್ವರಿ ಅವರ ಒಳ್ಳೆಯ ಮೇಲೆ ನಮ್ಮ ಸಂಘಟನೆ
ಎಲ್ಲರೂ ಕೂಡ ನಾವೆಲ್ಲ ನಿಮ್ಮೊಂದಿಗೆ ಇರ್ತೇವೆ, ನಿಮ್ಮ ಲೇಖನಿ ಹರಿತವಾಗಿರಲಿ, ನಿಮ್ಮ ಧ್ವನಿ ಗಟ್ಟಿಯಾಗಲಿ ಅಂತ ಹೇಳಿ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ಹೋರಾಟಗಾರರಾದಂಥ ನಾಗಭೂಷಣ್ ರೆಡ್ಡಿ ಅವರಿದ್ದಾರೆ. ಅನೇಕ ಕೆಲಸಗಳನ್ನು ರಾಜ್ಯದಲ್ಲಿ ರೈತರ ಅನ್ನದಾತರ ಹೋರಾಟ ಮಾಡಿದಂಥವರು. ಹಾಗೆ ನನ್ನ ಆತ್ಮೀಯರು ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದೇ ಇರತಕ್ಕಂಥ ಭಾಸ್ಕರ್ ರೆಡ್ಡಿ ಅವರು ಈ ಒಂದು ಸಂಸ್ಥಾಪಕ ಅಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಮತ್ತೊಬ್ಬ ರಾಜ್ಯ ಅಧ್ಯಕ್ಷ ಅಧಿಕಾರಿಗಳು ಮಾಲಗತ್ತಿ ಸಾಹೇಬರು. ನಮ್ಮ 15 ವರ್ಷಗಳ ಹಿಂದೆ ನಮ್ಮ ಯಲಹಂಕ ಭಾಗದಲ್ಲೂ ಕೂಡ ಒಬ್ಬ ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಇತಿಹಾಸ ಪುಟಗಳಲ್ಲಿ ಅವರ ಹೆಸರು ಕೂಡ ಅಚ್ಚಳಿಯದೆ ಉಳಿದಿದೆ ಅಂದ್ರೆ ಅವರ ಒಂದು ದಕ್ಷ ಪ್ರಾಮಾಣಿಕತೆಯ ಕೆಲಸಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಹಿರಿಯ ಪತ್ರಕರ್ತ ಭಾಸ್ಕರ್ ಅವರು ಅನೇಕ ಹಿರಿಯ ಪತ್ರಕರ್ತರಿದ್ದಾರೆ. ವಿಶೇಷವಾಗಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಪ್ಪ ಅವರು ನನ್ನಂತ ನೂರಾರು ಜನರಿಗೆ ದಾರಿದೀಪವಾಗಿ ಮಾರ್ಗದರ್ಶಕರಾಗಿ ನಮ್ಮೆಲ್ಲರಿಗೂ ಅಣ್ಣನಾಗಿ ಅವರು ರಿಟೈರ್ಡ್ ಆದ್ಮೇಲೆ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಯಾವುದೇ ಸಂದರ್ಭ ರಾತ್ರಿ 1 ಗಂಟೆ 2 ಗಂಟೆ ಯಾವ ಸಂದರ್ಭದಲ್ಲಿ ಫೋನ್ ಮಾಡಿ ಏನೇ ಸಮಸ್ಯೆಗಳಿಗೆ ಅವ್ರಿಗೆ ಎಷ್ಟೋ ಬಾರಿ ಕೆಟ್ಟ ಹೆಸರು ಕೂಡ ಬಂದಿದೆ, ಅಂದ್ರೆ ಎಲ್ಲ ವಿಚಾರಕ್ಕೂ ಬರ್ತೀರಾ ಅಂತ. ಅವ್ರು ಒಂದು ಖುಷಿ ಅಂದ್ರೆ ಹೋರಾಟಗಾರರು ಪತ್ರಕರ್ತರು ಯಾವುದೇ ವಿಚಾರಕ್ಕೆ ಅವ್ರನ್ನ ಕರೆದಾಗ ಯಾವುದೇ ಸಮಯದಲ್ಲಿ ಕೂಡ ಒಬ್ಬ ನಿವೃತ್ತ SP ಆಗಿದ್ದು ಕೂಡ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿ ಒಂದು ಪೊಲೀಸ್ ಠಾಣೆ ಇರ್ಬೋದು, ಒಬ್ಬ ಸಣ್ಣ ಅಧಿಕಾರಿ ಇರ್ಬೋದು, ಯಾವೇ ಭೇಟಿ ಮಾಡಲಿಕ್ಕೂ ಮುಕ್ತವಾಗಿ ಬರುವಂತ ನಾಕಣ್ಣಂತ ದಕ್ಷ ಅಧಿಕಾರಿ ಕೃಷ್ಣಪ್ಪಣ್ಣ ಅವರು. ಹಾಗೆಯೇ ವೇದಿಕೆ ಮುಂಭಾಗ ಅನೇಕ ನನ್ನ ಹಿರಿಯ ಮಿತ್ರ ಪತ್ರಕರ್ತರಿದ್ದಾರೆ, ಅನೇಕ ಅಣ್ಣತಮ್ಮ ಅಕ್ಕ ತಂಗಿಯರಿದ್ದೀರಿ. ನನಗೆ ಪತ್ರಕರ್ತರು ಒಂದು ಬಹಳ ಹೆಮ್ಮೆ. ನಾನು ಕೂಡ ಅದಕ್ಕೆ ಸ್ವಲ್ಪ ನಂಟನ್ನು ಹೊಂದಿರುವಂತವನು. ಒಂದು ಸರ್ಕಾರವನ್ನು ಬದಲಾವಣೆ ಮಾಡೋ ಶಕ್ತಿ ಯಾರಿಗಾಗಿದ್ರೆ ಅದು ಪತ್ರಕರ್ತರು ಮಾತ್ರ. ಒಬ್ಬ ಅಧಿಕಾರಿ ನಮ್ಮ ರಾಜ್ಯದಲ್ಲಿ ಭಯದಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪತ್ರಕರ್ತರು ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕ ಪತ್ರಕರ್ತರು ಇರೋದಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಹಿಂದೆ ಒಂದು ಸಣ್ಣ ಪತ್ರಿಕೆ ಕೆಲಸ ಮಾಡೋ ಮುಖೇನ ಬಂದಂಥವ್ರು. ಪೊಲೀಸ್ ನ್ಯೂಸ್ ಪತ್ರಿಕೆ ಮಲ್ಲಿಕಾರ್ಜುನ ಅವರ ಪತ್ರಿಕೆಯಲ್ಲಿ ಪೇಪರ್ ಹಾಕೋ ಮುಖೇನ ಅಲ್ಲಿ ಕೆಲಸ ಶುರು ಮಾಡಿದವರು. ಗರಿಬಿ ಐತೆ ಅಂತೇಳಿ ನಮ್ಮ MP ಜಯರಾಜ್ ಇದ್ದು ಈಗ ನಮ್ಮೊಂದಿಗಿಲ್ಲ. ಅವರ ಪತ್ರಿಕೆಯಲ್ಲಿ 4 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾಲ್ಕಂಡ ದಕ್ಷ ಪ್ರಾಮಾಣಿಕ ಪತ್ರಕರ್ತರು ನಮ್ಮ ಜಾನಗಿ ವೆಂಕಟರಮಣ ಅವರು. ಮಾರ್ಗದರ್ಶಿ ಪತ್ರಿಕೆ ಅಂತೇಳಿ ಕಾವ್ಯ ಪತ್ರಿಕೆ ತಂದವರು. ನಾನು ಹಲವಾರು ವರ್ಷಗಳ ಪತ್ರಿಕಾ ನನ್ನ ಅಣ್ಣನೊಂದಿಗೆ ನಂಟಿನೊಂದಿಗೆ ಬಂದವನು. ಜಾನಗಿ ವೆಂಕಟರಮಣ ಅವರು ಇವತ್ತು ಕೂಡ ಸಾಲಗಾರರಾಗಿ ಉಳ್ಕೊಂಡಿದ್ದಾರೆ. ಅವರ ಬರವಣಿಗೆ ಇತ್ತು ನೋಡಿ, ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ವರ ಹೊರತುಪಡಿಸಿದ ಮಾತ್ರ ಜಾನಗಿ ವೆಂಕಟರಮಣ ಮಾತ್ರ ಆ ಒಂದು ಬರವಣಿಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತ. ಒಂದು ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಪತ್ರಕರ್ತರು ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಅದಾದ ಮೇಲೆ ನಮ್ಮದೇ ಆದಂತ ಕಿಡಿ ಪತ್ರಿಕೆ ಮತ್ತೆ ವಾರ ಪತ್ರಿಕೆ ಆಗಿ ಅವರ ಪತ್ರಿಕೆಯನ್ನು ಹೊರಗಡೆ ತಂದ್ವಿ. ಸುಮಾರು 18 ಕೇಸುಗಳನ್ನು ಆರಿಸಿಕೊಂಡ್ವಿ. ಇದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಒಂದು ಬರವಣಿಗೆ ಬಂದಾಗ ಇವತ್ತು ನಾಗರಬಾವಿಯಲ್ಲಿ ನಮ್ದು 25 ಕೋಟಿ ಆಸ್ತಿಯನ್ನು BDA ಮೂಲಕ ಕಿತ್ಕೊಂಡು ಅದು ಹೋರಾಟವನ್ನು ನಿಲ್ಲಿಸಲಿಲ್ಲ. ಕೊನೆಗೆ ನನ್ನ ಅಣ್ಣನವರಿಂದ ಅಗಲಿದ ಮೇಲೆ ಈ ಸಮಾಜಕ್ಕೆ ಏನಾದ್ರು ಕೊಡಬೇಕು, ಪತ್ರಕರ್ತರ ಆಗಿ ನನ್ನ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ನಮ್ಮೆಲ್ಲ ಪತ್ರಕರ್ತರು ಗೊತ್ತಿದೆ. ಇವತ್ತು ಪ್ರಾಮಾಣಿಕ ಪತ್ರಕರ್ತರು ಅಂತ ಅಂದಾಗ ಅವ್ರ ಮೇಲೆ ಕೇಸುಗಳು ಹಾಕ್ತಾರೆ. ರಾಜಕಾರಣಿಗಳು ಇವತ್ತು ತುಳಿಲಿ ಪ್ರಯತ್ನ ಮಾಡ್ತಾರೆ. ನಿಷ್ಠೂರ ಪತ್ರಕರ್ತರು ಯಾವ ಇರ್ತಾರೆ ಅವ್ರನ್ನ ಬೆಳೀಲಿಕ್ಕೆ ಅವಕಾಶ ಇಲ್ಲ. ಹಿಂದೆ ಒಂದು ಬೆಳವಣಿಗೆ ತುಂಬಾ ಮೌಲ್ಯ ಇತ್ತು. ಕೆಂಗಲ್ ಹನುಮಂತಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದ ಒಬ್ಬ ಸಣ್ಣ ಪತ್ರಕರ್ತ ವಿಧಾನಸೌಧಕ್ಕೆ ಹೋದಾಗ ನನಗೆ ಹಿರಿಯ ಪತ್ರಕರ್ತ ಹೇಳಿದ್ದು, ಹಿಂಗೆ ಹಿರಿಯ ಪತ್ರಕರ್ತ ಬಂದಿರೋದ್ರಿಂದ ವಿಧಾನಸಭೆಯ ಕಲಾಪವನ್ನು ಮುಂದೂಡಿ ಬಂದು ಪತ್ರಕರ್ತರಿಗೆ ಗೌರವ ಕೊಡುವಂತ ಸಭ್ಯತೆ ನಮ್ಮ ನಾಡಲ್ಲಿತ್ತು. ಇವತ್ತಿನ ಭ್ರಷ್ಟ ರಾಜಕಾರಣಿಗಳ ಅವ್ಯವಸ್ಥೆಯಿಂದ ನಮ್ಮ ನಾಡು ದುರ್ಗತಿ ಬರ್ತಾ ಇದೆ. ಇವತ್ತು ನಾವೆಲ್ಲ ಪತ್ರಕರ್ತ ಬಂಧುಗಳನ್ನು ನಾನು ಕೇಳೋದಿಷ್ಟೇ, ಲೇಖನಿ ಬಂದೂಕಿಗಿಂತ ಶಕ್ತಿ ಇರುವಂತದ್ದು ಅಂತ ನನ್ನ ಅನಿಸಿಕೆ. ಆ ಲೇಖನಿ ಮತ್ತೆ ನಿಮ್ಮ ಧ್ವನಿ ಗಟ್ಟಿಯಾದ ಮಾತ್ರ ನಮ್ಮ ಕನ್ನಡ ನಾಡು ಏನ್ ಶ್ರೀಮಂತ ರಾಷ್ಟ್ರ, ಶ್ರೀಮಂತ ನಾಡಾಗಿತ್ತು ನಮ್ಮ ರಾಜ್ಯ. ಆ ನಾಡನ್ನ ಮತ್ತೊಮ್ಮೆ ತರಲಿಕ್ಕೆ ಪತ್ರಕರ್ತರಿಂದ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಶ್ರೀಮತಿ ಜಾನಕಿಯವರಿಗೆ ಹೊಂದಿಸಿ ಅವರ ಅಭಿನಂದಿಸಿ, ನಿಮ್ಮ ಒಂದು ಅಧ್ಯಕ್ಷತೆ ಒಂದು ಸೀಮಿತ ಹಾಕಬಾರ್ದು. ಹಾಗೆ ನಮ್ಮ ಭಾಸ್ಕರ್ ರೆಡ್ಡಿ ಸಹ ಹೇಳ್ತಾ ಇದ್ರು,
ಒಂದು ಪತ್ರಕರ್ತರನ್ನ ಸಂಘಟನೆ ಕಟ್ಟಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ, ಅದು ನಿಮ್ಮ ಒಂದು ಸೀಮಿತಕ್ಕೆ ಆಗದೇ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ನಿಮ್ಮ ಒಂದು ಸಂಸ್ಥೆ ಆಗಿ ಅಂತ ಆರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘದ ಅಧ್ಯಕ್ಷರಾದಂತಹ ಸುಭಾಷ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ವೆಲ್ಕಮ್ ಸರ್. Good morning, comrades and leaders who are in dais. Congratulations to our Janaki Madam and his colleagues who elected as a Karnataka State Journalist Union President and General Secretary and all. I would like to talk in my own language, Tamil. Please permit me. அனைவருக்கும் வணக்கம். பாஸ்கர் ரெட்டி சார், நம்முடைய ஐஜியு ரவீந்திர ரெட்டி சார், உங்கள் லீடர்ஷிப்பில் ஐஜியு வெல் ஃபார்மில் நல்லா போயிட்டுருக்கு. ஃபஸ்ட்டு வந்து விமன் ஜேர்னலிஸ்ட் லீடர்ஷிப், ஈவன் கர்நாடகா ஸ்டேட் பிரசிடென்ட் ஆகட்டும், ப்ளஸ் ஐஜிஎல் வரத்துக்கும் இன் பிஹாஃப் ஆஃப் தமிழ்நாடு யூனியன் ஆஃப் ஜேர்னலிஸ்ட் ஒரு பெரிய அப்ளாஸ் எல்லாரும் தரணும். இன்னைக்கு பெரிய ப்ராப்ளம்ஸ் வந்து நாங்கள் இன்னைக்கு தமிழ்நாட்டில் ஃபேஸ் பண்ணுறோம். ஒன்று வந்து எல்லா இடத்துலையும் இருக்கிறது தான், பட் எங்கள் சைடு நிறையா இருக்குது. பெய்ட் நியூஸால் ரொம்ப ரொம்ப அஃபெக்ட் ஆகிற ஒரு விஷயம் இருக்குது. அப்புறம் அதர் ஸ்டேட்ஸில் வந்து பொலிட்டிக்கல் பார்ட்டி சப்போர்ட்டில் மீடியாஸ் இருக்குது. ஆனால் எங்களுடைய ஸ்டேட் தமிழ்நாடு ஸ்டேட்டில் மீடியாஸை ரன் பண்ணுறதே பொலிட்டிக்கல் பார்ட்டிஸ் தான். 70 to 80% medias operating by political parties. It's very dangerous. It's very, very dangerous. அதுக்கப்புறம் அந்த வெல்ஃபேர் அங்கே இருக்கிற வெல்ஃபேர் போர்டில் ஒரு ரெப்ரஸன்டேட்டிவ் கூட ஃப்ரம் ட்ரேட் யூனியன் ஆர்கனைசேஷன் சைடு இல்லை. இன் வெல்ஃபேர் போர்டு மெம்பர்ஸ் ஆர் பேப்பர் அண்ட் சேனல் ஓனர்ஸ் in Tamil Nadu. No trade unionist or trade union representatives in welfare boards. இந்த போன்ற நிறுவனங்கள்கிட்ட இருந்து தான் நம்மளுடைய பத்திரிகையாளர்களுக்கு எல்லா விதமான சலுகைகளும் வேணும் கிடைக்கணுங்கிறதுக்காகத்தான் இது போன்ற பத்திரிகையாளர் சங்கங்களும் நல வாரியங்களும் நாம் வந்து ஏற்படுத்துகிறோம். யார்கிட்ட இருந்து நாம் வேணும்னு கேட்குறோமோ, யார்கிட்ட நம்ம ஃபைட் பண்ணுறோமோ, யார்கிட்ட நம்ம ஜஸ்டிஸ் எதிர்பார்க்குறோமோ, அவங்களையே அந்த குழுவில் ஒரு கவர்மெண்ட் போட்டிருந்தாங்கன்னா எப்படி நமக்கு ஜஸ்டிஸ் கிடைக்கும்? ஸோ இதெல்லாம் வந்து எங்களுக்கு இருக்கக்கூடிய ப்ராப்ளம்ஸ். அதே மாதிரி எனக்கு விஷுவல் மீடியாவுடைய டாமினேஷன், சோஷியல் மீடியா, இதெல்லாம் தாண்டி ப்ரெஸ் கவுன்சில் ஆஃப் இந்தியா ஒன்லி பிரிண்ட் மீடியாவுக்கு மட்டும்தான் இன்றைக்கி ரிலீஸ் பண்ணியிருக்காங்க. அதை வந்து அந்த பழைய ஆக்டை மாற்றி மீடியா கவுன்சில் ஆஃப் இந்தியான்னு கொண்டு வரணும்னு தான் நம்ம நரேந்திர ரெட்டி சார் செக்ரட்டரி அதை அழகாக மென்ஷன் பண்ணி சொல்லியிருக்காங்க. ஐஜிஐ அதுக்காக ரொம்ப பெரிய இந்த கதைக்கான ஸ்டெப் எடுத்துகிட்ருக்கு. அப்படி வந்துச்சுன்னா நமக்கு வந்து விஷுவல் மீடியாவில் இருக்கிறவங்களுக்கெல்லாம் கூட நம்ம வந்து பென்ஷன் வாங்கலாம், ஃபேமிலி ஃபண்டு வாங்கலாம், எல்லாமே செய்யலாம். ஏன்னா இப்போ பார்த்தீங்கன்னா ஒன்லி பிரிண்ட் மீடியாங்கிறது ரொம்ப பர்சன்டேஜ் குறைஞ்சிருச்சு. ஸோ அவங்களுக்கு மட்டுமே ரெகனைஸ் பண்ணுறாங்க. இந்த மாதிரி நிறைய சேலஞ்சஸ் இருக்குது. அடுத்து எங்களுக்கு அங்கே எலெக்ஷன் வேறு வருது. இந்த சிச்சுவேஷனில் இங்கே ஒரு விமன் லீடர்ஷிப் அவங்க வந்திருக்கிறது, அதுக்கு இவ்வளோ பேர் சப்போர்ட் பண்ணுறது உண்மையிலே ரொம்ப சந்தோஷமாக இருக்குது. அதே மாதிரி
ಭಾಸ್ಕರ್ ರೆಡ್ಡಿ சார் எல்லாம் உங்களுக்கு கூட சப்போர்ட்டாக இருக்கிறதுனால ஜானகி மேடம் அவங்க டீமும் ஐஜேவில் நீங்கள் நல்லா நீங்கள் ஜாயின் பண்ணி பண்ணிங்கன்னா இந்தியா அளவில் நம்மளுடைய எல்லா விதமான விஷயத்தையும் கொண்டு போய் சக்ஸஸ் பண்ண முடியும். எந்த ஒரு விஷயத்துக்கும் நாங்கள் நெய்பர் ஸ்டேட்ஸ் ஆந்திரா, தெலுங்கானா, பாண்டிச்சேரி, தமிழ்நாடு எல்லாருமே ஆல்வேஸ் ಇವರೊಡ ಇರ್ಬೋದು ಅಂತ சொல்லிட்டு ಅನೇಕರು ನನ್ರಿ ಜರ್ನಲಿಸ್ಟ್ಗಳು ಮಾತಾಡೋ ಮಾತುಗಳನ್ನೆಲ್ಲ ಕೇಳಿದ್ವಿ. ಸಿನಿಮಾ ಇಂಡಸ್ಟ್ರಿನಲ್ಲಿ ಇರುವಂಥವರ ಮಾತುಗಳನ್ನು ಕೂಡ ಕೇಳುವಂಥ ಸಮಯ. ಕನ್ನಡ ಚಲನಚಿತ್ರರಂಗದ ನಿರ್ಮಾಪಕರು ಹಾಗೂ ನಿರ್ದೇಶಕರು ಲಕ್ಕಿ ಶಂಕರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಬೇಕು. ಯಾಕಂದರೆ ಒಂದು ಚಿತ್ರ ಒಂದು ಪಬ್ಲಿಸಿಟಿ ಬೇಕು ಅಂದರೆ ಪತ್ರಿಕೋದ್ಯಮಿಗಳು ಜರ್ನಲಿಸ್ಟ್ ಬೇಕೇ ಬೇಕು. ಸೊ ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಕಂಡರಿಗೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಸಣ್ಣವನ್ನ ಮಾತಾಡೋದಕ್ಕೆ, ಯಾಕಂದರೆ ತುಂಬ ದೊಡ್ಡವರು ದೊಡ್ಡ ವಿಷಯ ಮಾತಾಡಿಲ್ಲ. ನಾವು ಸಿನಿಮಾಗಳಲ್ಲಿ ಏನಾದರೆ ಯಾರೋ ಡೈಲಾಗ್ ಕೊಟ್ಟರೆ ಡೈಲಾಗ್ ಹೇಳ್ಬಿಡ್ತೀವಿ, ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀವಿ, ಸೊ ಸ್ಟೇಜ್ ಕೊಟ್ಟರೆ ಆ್ಯಕ್ಟ್ ಮಾಡ್ತೀವಿ. ಅಂದ್ಬಿಟ್ಟು ಈ ಥರ ಒಂದು ಸಮಾರಂಭ ನಾನು ಮಾತಾಡೋದಂದರೆ ತುಂಬ ಕಷ್ಟವಾದ ಕೆಲಸ. ಆದರೂ ಕೂಡ ಈ ಒಂದು ವೇದಿಕೆಗೆ ನನ್ನ ಇನ್ನೊಂದು ಅವಕಾಶ ಕೊಟ್ಟಂಥ ನನ್ನ ಸ್ನೇಹಿತರು ಅಂಜನ್ ಕುಮಾರ್ ಅವ್ರಿಗೆ ಮತ್ತು ಜಾನಕಿ ಮೇಡಮ್ ಅವ್ರಿಗೆ ಮತ್ತು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಎಲ್ಲ ಮಿತ್ರರಿಗೂ ತುಂಬ ಧನ್ಯವಾದಗಳು. ನಾನು ಸುಮಾರು ಒಂದು 20 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೀನಿ. ಸುಮಾರು 10 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ, 5 ಸಿನಿಮಾಗಳನ್ನ ನಿರ್ಮಾಪನ ಕೆಲಸ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಒಂದು 10 ಸಿನಿಮಾಗಳು. ಜೊತೆಗೆ ನಾನು ಕೂಡ ಜರ್ನಲಿಸ್ಟೇ. 10 ವರ್ಷಗಳಿಂದ ನಾನು ಒಂದು ಮಂತ್ಲಿ ಮ್ಯಾಗ್ಝಿನ್ ಪೇಜ್ 3 ಮತ್ತು ಹೊಯ್ಸಳಾದೇರ ಪತ್ರಿಕೆಗೆ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಒಂದು ಹೊಸ ಪತ್ರಿಕೆಗೆ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದೀವಿ. ಈಗಿನ ಆನ್ಲೈನ್ ಪ್ರೊಸೀಜರ್ಗಳು ಜಾಸ್ತಿ ಆಗ್ಬಿಟ್ಟು ತುಂಬ ತೊಂದರೆ ಆಗ್ತಾಯಿದೆ, ಸಿಗ್ತಾಯಿಲ್ಲ ಇಮಿಡಿಯೇಟಾಗಿ. ಸೊ ಈ ಒಂದು ಸಣ್ಣ ಮಾತು ಏನಂತ ಹೇಳಿದ್ರೆ, ನನಗೆ ಇವತ್ತಿನ ಹಾಗೆ ಸಾರೆಲ್ಲ ಮಾತಾಡ್ತಿದ್ದಾಗ ಹೇಳ್ತಾರೆ, ಇವತ್ತು ಮೀಡಿಯಾ ಆನ್ಲೈನು ಈ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ಪವರ್ಫುಲ್ ಅಂದರೆ ಈ ಪೇಪರು ಪೆನ್ನು ಎಲ್ಲೂ ಹೋಗಲ್ಲ. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ನಾವೇನೇ ಕಂಪ್ಯೂಟರ್ ಬಂದರೂ ಕೂಡ ಪೇಪರ್ ಇಟ್ಕೊಂಡು ಪೆನ್ ಬರೋದ್ರೆ ಸಿನಿಮಾ ರೆಡಿ ಆಗುತ್ತೆ, ಇಲ್ಲ ಆಗಲ್ಲ. ಪತ್ರಿಕೆಗಳು ಕೂಡ ಅಷ್ಟೇ, ಪೆನ್ ಇಲ್ಲ ಅಂದರೆ ಆಗೋದಿಲ್ಲ, ಏನೇ ಮೊಬೈಲ್ ಬರಲಿ ಏನಾಗಿ. ಬಟ್ ಇವತ್ತೆಲ್ಲರೂ ಏನಾಗಿದೆ, ಒಂದು ಮೈಕ್ ಇಟ್ಕೊಡ್ತಾರೆ, ಒಂದು ಯೂಟ್ಯೂಬ್ ಒಂದು ಫ್ರೀ ಸಿಗುತ್ತೆ, ಇಂಟರ್ನೆಟ್ ಸಿಗುತ್ತೆ, ಒಂದು ಚಾನಲ್ ಮಾಡ್ಕೊಡ್ತಾರೆ, ನಾನು ಪ್ರೆಸ್ಸು ಜರ್ನಲಿಸ್ಟ್ ಅಂತ ಬಂದ್ಬಿಡ್ತಾರೆ. ಸೊ ತಪ್ಪಲ್ಲ, ಎಲ್ಲರಿಗೂ ಹಕ್ಕಿದೆ. ಬಟ್ ನಾನೇನು ಹೇಳೋದೇನೆಂದರೆ, ಬೇಸಿಕ್ ಜರ್ನಲಿಸಮ್ ಅನ್ನೋದೇನು, ಜರ್ನಲಿಸ್ಟ್ ಅಂದರೆ ಏನು, ಅವನೇನು ಕೆಲಸ ಮಾಡಬೇಕು, ಒಂದು ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ಏನು ರಿಸರ್ಚ್ ಮಾಡಬೇಕು, ಒಂದೆಲ್ಲರ ಒಂದು ಕವರೇಜ್ ಮಾಡೋಕ್ಕೆ ಮುಂಚೆ ಏನು ತಿಳ್ಕೊಬೇಕು, ಏನನ್ನ ಕವರೇಜ್ ಮಾಡಬೇಕು ಅಂತ ತಿಳ್ಕೊಬೇಕು. ಸೊ ಅಂಥವ್ರನ್ನ ಗುರುತಿಸಿ ಅವ್ರಿಗೂ ಒಂದು ಫಸ್ಟ್ ಒಂದು ಟ್ರೈನಿಂಗು, ಒಂದು ಸೆಮಿನಾರ್ ಥರನೋ ಮಾಡಿ, ಅವ್ರನ್ನೂ ನಿಮ್ಮ ವೇದಿಕೆಯಲ್ಲಿ ಒಂದು ಮೆಂಬರ್ಶಿಪ್ ಮಾಡಿ ಒಂದು ಆ ಥರದ್ದು ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಜಾನಕಿ ಮೇಡಮ್ ಅವರಿಗೆ ಮತ್ತು ಒಂದು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಎಲ್ಲರಿಗೂ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇವತ್ತೇನಾಗಿದೆ, ಯಾರು ರಿಯಲ್ಲು ಯಾರು ಅನ್ರಿಯಲ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಸಮಸ್ಯೆಗಳಿವೆ. ಸೊ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಸಾರ್ ಹೇಳ್ದಂಗೆ ತುಂಬ ಪವರ್ಫುಲ್ಲು ಈ ಸಮಾಜದಲ್ಲಿ ಪಿ ಅನ್ನೋ ವರ್ಲ್ಡು ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂದರೆ ಪಿ ಅಂದರೆ ನೋಡಿ, ಪೊಲೀಸು, ಪೊಲಿಟಿಷಿಯನ್ನು, ಪ್ರೆಸ್ಸು, ಪೋಸ್ಟ್ ಮ್ಯಾನು, ಲಾಸ್ಟ್ ಪೋಸ್ಟ್ ಮಾಡೋದು ಕೂಡ ಪಿ ಇಂದನೇ ಇರೋದು. ಸೊ ಹಾಗಾಗಿ ನಾವು ಪಿನ ಬಿಡೋದು ಬೇಡ, ಪಿ ಸ್ಟ್ರಾಂಗ್ ಆಗಿರಲಿ. ಸೊ ಅದೇ ರೀತಿ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಈ ದೇಶದಲ್ಲಿ ಪವರ್ಫುಲ್ ಆಗಿರಲಿ ಅಂತೇಳಿ ಬಯಸ್ತೀನಿ. ಸೊ ಮತ್ತೊಮ್ಮೆ ಅಂಜನ್ ಕುಮಾರ್ ಸರ್ಗೆ ಮತ್ತೆ ಜಾನಕಿ ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತಹ ನಾಗಭೂಷಣ್ ರೆಡ್ಡಿ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಕಾರ್ಯಕ್ರಮದ ಆರಂಭದಲ್ಲಿ ನಾನೀಗಾಗಲೇ ಹೇಳಿದೆ, ಇವ್ರು ಮಾತಾಡಿದ ನಂತರ ನಾನು ಮಾತಾಡ್ತೀನಿ ಸರ್ ಪ್ಲೀಸ್. ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ, ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ನಾನು ಒಂದು 2 ಮಾತುಗಳನ್ನು ಮಾತ್ರ ಮಾತಾಡ್ತೀನಿ. ಏನಪ್ಪ ಅಂದರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಬಹಳ ಅರ್ಥಗರ್ಭಿತವಾದಂಥ ಮಾತುಗಳನ್ನು ಮಾತಾಡಿದರು. ಏನು ಮಾತಾಡಿದ್ರು ಅಂತ ತಾವು ಕೇಳ್ಬೋದು. ಪೊಲೀಸು ಮತ್ತು ಪತ್ರಕರ್ತರು ನಮ್ಮ ಮನುಷ್ಯನಿಗೆ ಹೆಂಗೆ 2 ಕಣ್ಣು ಹಂಗೆ ಈ ಇಬ್ಬರೂ ಅಂತ ಅವರು ಆ ಅರ್ಥದಲ್ಲಿ ಹೇಳಿದರು. ನಿಜಾನ ಸುಳ್ಳ, ನಿಜಾನ ಸುಳ್ಳ, ನಿಜ.
ಯಾವಾಗಲೂ ನಾವು ನಿಜವನ್ನು ಒಪ್ಕೋಬೇಕು. ಸಮಾಜಕ್ಕೆ ನೇರವಾಗಿ ಸಹಾಯ ಆಗುವುದು ನಿಮ್ಮಿಂದ ಮತ್ತು ಈ ಪುಣ್ಯಾತ್ಮರಿಂದ ಅಲ್ವಾ? ಹಂಗೆ ನಮಗೆ ನ್ಯಾಯ ಸಿಗಬೇಕಂದ್ರೆ ನಮಗೆ ಬೇರೆ ಬೇರೆ ಯಾವ್ಯಾವ ಬೇಕಿಲ್ಲ. ನಮ್ಮ ಜೀವನ ಮಟ್ಟ ಸುಧಾರಣೆ ಆಗಬೇಕೆಂದರೆ ನಮ್ಮ ಜೀವನ ಒಂದು ಸಾಹುಕಾರ ಹಾಕೋದು ಒಂದು ಹೊಟ್ಟೆ, ನಾವು ಹಾಕೋದು ಒಂದು ಹೊಟ್ಟೆ. ಆದರೆ ಅವರು ಅಷ್ಟು ಎತ್ತರ ಬೆಳೆದರು, ನಾವ್ಯಾಕೆ ಇಷ್ಟು ಕೆಳಗಡೆ ಇದ್ದೀವಿ ಅಂತ ಪ್ರಶ್ನೆ ಮಾಡ್ತೀವಿ. ಮಾಡೋದಾ ಬೇಡವಾ? ಯಾಕಂದರೆ ನಾಳೆ ಬೆಳಗ್ಗೆ ಎಷ್ಟೋ ಜನ ಇವತ್ತು ಊಟಕ್ಕೂ ಬಟ್ಟೆಗೂ ಕುಂತ್ಕೊಳ್ಳೋದಕ್ಕೂ ಜಾಗ ಇಲ್ಲದೆ ಪಕ್ಷಿಗಳಂಗೆ ಹಿಂಗೆ ಕುಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರಾಜಕಾರಣಿಗಳು, ರಾಜ್ಯಾಂಗವು, ಕಾನೂನು ಯಾಕೆ ನಮ್ಮ ನೆರವಿಗೆ ಬರಬಾರ್ದು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಈಗ ಪಾವಗಡ ತಾಲೂಕಿನಲ್ಲಿ ಕುಡಿಯೋ ನೀರಿಗಾಗಿ ಫ್ಲೋರೈಡ್ನಿಂದ ತಾಯಂದಿರ ಎದೆ ಹಾಲಿನಲ್ಲಿ ಫ್ಲೋರೈಡ್ ಇದೆ ಎಂದು ಪ್ರಯೋಗಾಲಯಗಳಿಂದ ದೃಢಪಟ್ಟಿರುವ ಸರ್ಟಿಫಿಕೇಟ್ಗಳ ಮೇಲೆ ನಾನು ಹೈಕೋರ್ಟ್ಗೆ ರಿಟ್ ಹಾಕಿದೆ. ವಿಕ್ರಮ್ಜಿತ್ ಸೇನೆ, BV ನಾಗರತ್ನ ಅಂತ ಚೀಫ್ ಜಸ್ಟಿಸ್ ಇದ್ದರು. ಅವರು ಓಪನ್ ಕೋರ್ಟಲ್ಲೇ ಹಿಂಗೆ ಹಿಡಿದು ಹೇಳಿದರು, ರೀ ಇದು ನ್ಯಾಯಯುತವಾದ PIL ಕೆಲಸಕ್ಕೆ ಭಾರತೆಲ್ಲ ತಂದು ಹಾಕಿದ್ರು ಅಂದರು. ನನಗೆ ಒಂಥರ ಖುಷಿ ಆಗೋಯ್ತು. ಅಂತ ನಮ್ಮ ಹಕ್ಕನ್ನು ನಾವು ಕೇಳಬೇಕಂದ್ರೆ ನಮ್ಮ ಇವರು ಸಾಹೇಬರು ಭಾಳ ಚೆನ್ನಾಗಿ ಹೇಳಿದರು. ನಾವು ಎಷ್ಟೇ ಪತ್ರಕರ್ತರು, ಎಷ್ಟೇ ನಾವು ಬೇಡಿಕೆ ಇಟ್ಟರೂ ಒಂದೂ ಆಗ್ತಾ ಇಲ್ಲ ಅಂತ. ನಾನು ತಮ್ಮಲ್ಲಿ ಮನವಿ ಮಾಡೋದು ಒಂದೇ, ಈ ಹೋರಾಟ ಇರಲಿ, ಅದರಿಂದ ಮಾಹಿತಿ ಪಡೀರಿ. ನಮಗೆ ಇರೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತ. ನಮಗೆ ನ್ಯಾಯಾಲಯನೇ ದೇವರು, ನ್ಯಾಯಾಲಯವೇ ನಮಗೆ ಒಂದು ಅನುಕೂಲ ಮಾಡುತ್ತೆ ಅಂತ ಸಾಕ್ಷ್ಯಾಧಾರ ಪಾವಗಡ ತಾಲೂಕು ಕುಡಿಯುವ ನೀರಿನ ಬಗ್ಗೆ. ಕುಡಿಯುವ ನೀರಿಗಾಗಿ ಫಸ್ಟು ಕೇಸ್ ಹಾಕಿದಾಗ ತಕ್ಷಣ 2 ವರ್ಷಕ್ಕೆ ನೀರು ಬಿಡ್ತೀವಿ, ಯಾವುದಾದ್ರೂ ತುಂಗಭದ್ರಾ ನೀರು ಅಂತ ಹೇಳಿದ್ರು. ಆದರೆ 3 ವರ್ಷ ಆದರೂ ಬಿಡಲಿಲ್ಲ. ನಾನು ಮತ್ತೆ ಬಿಡಲಿಲ್ಲ, ಕಂಟೆಂಪ್ಟ್ ಹಾಕಿದೆ. ಆವಾಗ VS ಉಗ್ರಪ್ಪ ಅಂತ ಇದೇ ಸಿದ್ದರಾಮಯ್ಯಗೆ, ಸಿದ್ದರಾಮಯ್ಯ ನಿನ್ನನ್ನು ಜೈಲಿಗೆ ಕಳಿಸ್ತಾರೋ ಅಂದ. ಯಾಕೋ ಅಂದ, ಕಂಟೆಂಪ್ಟ್ ಅಂದ್ರೆ ಗೊತ್ತಿಲ್ಲ ಇನ್ನೊಂದು. ಹೌದಲ್ಲ ಅಂತ ಹೇಳಿ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ಇವೆಲ್ಲ ಸೇರಿಸಿಕೊಂಡು 2352 ಕೋಟಿ ಸ್ಯಾಂಕ್ಷನ್ ಮಾಡಿ ಈಗ ಪಾವಗಡಕ್ಕೆ ನೀರು ಬರ್ತಾ ಇದೆ. ಹಾಗೆ ಯಾರಾದರೂ ಒಬ್ಬ ಸಾಮಾನ್ಯವಾದಂಥ ಮನುಷ್ಯ ಆದ್ರೂ ನಿಮ್ಗೇನಿಷ್ಟು ದೊಡ್ಡ ಅಧಿಕಾರ ಏನು ಬೇಕಿಲ್ಲ. ಪ್ರಾಮಾಣಿಕತೆ ಇರಬೇಕು, ಸಾಕ್ಷ್ಯಾಧಾರ ಇರಬೇಕು, ಸಾರ್ವಜನಿಕವಾಗಿರತಕ್ಕಂಥ ಸಬ್ಜೆಕ್ಟು ಏನೇ ತಗೊಂಡೋದ್ರು ನಮಗೆ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ನಾವು ಸುಮ್ಮನೆ ಅವರು ಇವ್ರನ್ನು ಬೈಕೊಂಡು ತಿರ್ಗೋದು ಪ್ರಯೋಜನ ಇಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಸಮಾಜ ಚಿಂತಕರು ತಾವಿಬ್ಬರು 2 ಕಣ್ಣುಗಳಿದ್ದಂಗೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ನಮ್ಮ ಸಾರ್ವಜನಿಕರ, ರೈತರ ಎಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಈ 2 ಮಾತುಗಳನ್ನು ಮಾತಾಡಿ ನಮಗೆಲ್ಲರಿಗೂ ವಂದಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ನನಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕ ನನಗೆ ಗೋಪಾಲ್ ಸರ್ ನನಗೆ ಈ ಕಾರ್ಯಕ್ರಮ ಬರೋಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರಿಗೆ ನಿಜವೂ ಭಾಳ ಖುಷಿ ಆಗ್ತದೆ. ಮಾಗದ ಸರ್ ನಾನು TV ಪೇಪರ್ ನೋಡ್ತಿದ್ದೀವಿ, ಒಂದು ಎದುರುಗಡೆ ನೋಡ್ತಾ ಇದ್ದೀವಿ. ನಾವು ಕೂಡ ವಿಕಾಸ್ ಟ್ರಸ್ಟ್ ಒಂದು NGO ಕೆಲಸ ಮಾಡಿ ನಾನು ಕಾರ್ಯಕ್ಕೆ ಕೆಲಸ ಮಾಡ್ತೀವಿ. ಈ ಸಭೆ ಹೇಳಿದಾಗೆ ಪೊಲೀಸು ಮತ್ತು ನ್ಯೂಸ್ ಪೇಪರು ಏನಂದರೆ ನಿಜವರು ನಮ್ಮ ಸ್ನೇಹಿತರು ನರಸೀಪುರದಲ್ಲಿ ಹೋಗ್ತಿದ್ದಾರೆ. ಮಾದೇಶ್ ಅಂತ ಹೇಳಿ ಸರ್, 1000 ಹೆಣ್ಣುಗಳನ್ನ ಅವರೇ ಬಂದ್ ಮಾಡಿದ್ದಾರೆ. 93 94 ಮಾಡ್ತಾ ಇರೋರು. ಆಗ ಮಾಧ್ಯಮದವರು ಪೇಪರ್ ಹಾಕ್ತಾ ಇದ್ದಾರೆ ಸರ್ ಅವರು. ಆವಾಗ ಪೊಲೀಸ್ ಗೋಪಾಲ್ ಕೃಷ್ಣ ಸಾಹೇಬರು ಇಲ್ಲ ಅಂದ್ರೆ ಪೊಲೀಸ್ ರೆಕಾರ್ಡ್ ಹಾಕಬೇಕು ಅಂತೇಳಿ ಅವ್ರಿಗೆ ಪ್ರತಿಯೊಂದು ಎಡಕ್ಕೂ ಅವರು ರಿಜಿಸ್ಟರ್ ಮಾಡಿದ್ರು. ಮಾಧ್ಯಮದವರು ಕೂಡ ಮಾಡ್ತಾ ಇದ್ದಾರೆ. ಅವಾಗ ಇವಾಗ ಹೆಚ್ಚು 1150 ಹೆಣ್ಣುಗಳನ್ನ ಅವ್ರು ಬಂದ್ ಮಾಡಿದ್ದಾರೆ ಸರ್. ಅವ್ರಿಗೆ ಜಿಲ್ಲಾ ಮಟ್ಟದಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಸಿಗಿದೆ. ನಿಜವಾಗ್ಲೂ ಈ ಕಾರ್ಯಕ್ರಮ ನೋಡೋಕೆ ಭಾಳ ಖುಷಿ ಆಯಿತು. ನಾನು ಕೂಡ ಈ ಕಾರ್ಯಕ್ರಮ ಮಿಸ್ ಮಾಡ್ಬೇಕು ಅಂದ್ಕೊಂಡಿತ್ತು. ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ವೇದಿಕೆಯಲ್ಲಿ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ. ನನಗೆ ಅವಕಾಶ ಮಾಡಬೇಕು ತಮ್ಮೆಲ್ಲರೂ ಅನಿಸ್ತಾ ನನ್ನ ಮಾತು ಜೈ
ನಿರ್ದೇಶಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು ಸರ್ ನಿಮ್ಮಿಂದ. ಎಲ್ರಿಗೂ ಶರಣು. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ 2 ಸರಿ ಸಂಗ್ರಾಮಗಳಾಗಿದೆ. 1852ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಆಮೇಲೆ ಎರಡನೇದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ತು. ಈ 90 ವರ್ಷಗಳಲ್ಲಿ ಏನಾಗಿತ್ತು ಅಂತ ನಾವ್ಯಾರಾದ್ರೂ ಯೋಚನೆ ಮಾಡಿದ್ರೆ ಎರಡು ವಿಷಯ. ಒಂದು, ಆ 90 ವರ್ಷದಲ್ಲಿ ಸ್ವಾತಂತ್ರ್ಯ ನಮಗೆ ಯಾಕೆ ಬೇಕು ಅನ್ನೋ ಸುದ್ದಿ ಪ್ರತಿಯೊಬ್ಬರಿಗೂ ಮುಟ್ಟಿತ್ತು. ಆ ಕೆಲಸ ಮಾಡಿದ್ದು ಸುದ್ದಿಗಾರರು. ಎರಡನೇದು, ಆ 90 ವರ್ಷದಲ್ಲಿ ಆಗಿದ್ದು ಒಗ್ಗಟ್ಟು. ಅಂತಹ ಸುದ್ದಿಗಾರರು ಇವತ್ತೆಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಒಂದು ತಂಡ ಮಾಡಿಕೊಂಡು, ಒಂದು ಸಂಘ ಮಾಡಿಕೊಂಡು ತಮ್ಮ ಬದುಕನ್ನ, ತಮ್ಮ ಬದುಕುಗಳ ಜೊತೆಗೆ ತಮ್ಮ ನಂಬಿದವರನ್ನ ಮತ್ತೆ ಸಮಾಜವನ್ನ ಸ್ವಸ್ಥವಾಗಿಡಲು ಇಷ್ಟೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ರಿ. ಆ ಸಂಘಕ್ಕೆ, ಆ ಯೂನಿಯನ್ಗೆ ತುಂಬಾ ದೊಡ್ಡ ಶಕ್ತಿ ಬರಲಿ. ಅಂತಹ ಒಗ್ಗಟ್ಟು, ಭಾರತಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟ ಒಗ್ಗಟ್ಟು, ಭಾರತಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟ ಸುದ್ದಿಗಾರರಾದ ನಿಮಗೆ ಆ ಕೆಲಸ ಮುಂದುವರಿಸ್ತಿರೋ ನಿಮ್ಗೆಲ್ಲರಿಗೂ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಒಳ್ಳೇದಾಗ್ಲಿ ಇಲ್ಲ.